ओम तत्सत् परब्रह्मणे नमः। श्री गणपति शारदा श्री गुरुभ्यो नमः। श्री सद्गुरु शुद्धलिंगयतिवरेण्यं भासुरयोगि पुरतिरकलं पाशार्टकलिं कुरिवररुद्धरिपरम् दोषुतिहमानसं भजिपेना भजिपेना भजिपेना। जय मंगलम जय नमः पार्वतीपतये शिव हर हर महादेव। राजाधिराज सद्गुरुनाथ शुद्धलिंगेश्वर महाराज की जय। साधु संत महाराज की जय। श्री गुरुदेव परम पूज्यरಕ್ಕಂತ ಯಾವ ಶ್ರೋತ್ರಿಯ ಬ್ರಹ್ಮನಿಷ್ಠರಾದ ಅದ್ವೈತ ಸಾರ್ವಭೌಮ ಚಕ್ರವರ್ತಿಗಳಾದ ಶ್ರೀ ಜಗದ್ಗುರು ಶ್ರೀ 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 ಶುದ್ಧಲಿಂಗೇಶ್ವರ ಸುಂದರವರ್ತಿಗಳ ಪಾಲನೆ ಮಾಡುವಲ್ಲಿ ನನ್ನ ಅನಂತಾನಂತ ಕೋಟಿ ಇಂದಿರೋ ರಾಮಸ್ಮರಿಸಿ ಹಾಗೂ ಪರಮ ಪೂಜ್ಯರಿರ್ತಕ್ಕಂಥ ಶ್ರೀಮ ಜಗದ್ಗುರು ಶ್ರೀ 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 ಶುದ್ಧಲಿಂಗೇಶ್ವರ ಸುದ್ರವರ ನಂದೀಶ್ವರಪುರದ ಮಧುರ ಖಂಡೀವರ ಕಮರಿ ಮಠದಲ್ಲಿ ಮಂಗಲಮಯತಕ್ಕಂಥ ಶ್ರಾವಣ ಮಾಸ ಆರಂಭದಿಂದ ಈ ಭಾದ್ರಪದ ಮಾಸ ಪರ್ಯಂತರೂ ಕೂಡ ಅವಿರತವಾಗಿ ಸುದ್ರವರ ಶ್ರೀ ಸದ್ಗುರು ಶುದ್ಧಲಿಂಗೇಶ್ವರ ವಿಜಯ ಲೀಲಾ ಕಲ್ಪತರುವಂತಕ್ಕಂಥ ಸುದ್ರವರ ಅತ್ಯಂತ ಶ್ರೇಷ್ಠ ಯಾವ ಗ್ರಂಥವನ್ನು ಶ್ರವಣ ಮಾಡಲು ಆಗಿನ ಸರ್ವ ಸದ್ಭಕ್ತರ ಸದೋರಕ್ಕೆ ಸಾಕ್ಷಿಭೂತ ಬೆಳಗುವ ಆ ಸಚ್ಚಿದಾನಂದ ಘನ ಪರಬ್ರಹ್ಮ ಸ್ವರೂಪಕ್ಕೂ ಮನವಾರಿ ನಮಿಸಿ ಆದ್ಮೇಲೆ ನಾವನ್ನೆಲ್ಲ ಸುದೃಢ ಚೇತನ ಶ್ರವಣ ಮಾಡ್ತಾ ಇದ್ದೀವಿ. ಆದ್ಮೇಲೆ ಪರಮ ಪವಿತ್ರವಾಗಿರ್ತಕ್ಕಂಥ ಸದ್ಗುರುವರ ಚೇತನ ನಾವೆಲ್ಲ ಶ್ರವಣ ಮಾಡ್ತಾ ಇದ್ದೀವಿ. ಶ್ರವಣ ಮಾಡುವ, ಮನನ ಮಾಡುವ, ನಿಧ್ಯಾಸನ ಮಾಡುವ ಸೌಭಾಗ್ಯವನ್ನು ಸದ್ಗುರು ನಮ್ಮನ್ನೆಲ್ಲರಿಗೂ ಅನುಗ್ರಹ ಮಾಡಲಿ ತಗೊಂಡು ಪ್ರಾರ್ಥನೆ ಮಾಡ್ತಾ, ಸದ್ಗುರು ಎಲ್ಲರೂ ಕೂಡ ಅತ್ಯಂತ ದುಃಖ ನಿವೃತ್ತಿ ಪರಮಾನಂದ ಪ್ರಾಪ್ತಿ ಇರಬೇಕಂತ ಮೋಕ್ಷವನ್ನು ಅನುಗ್ರಹ ಮಾಡಲಿ ತಗೊಂಡು ಪ್ರಾರ್ಥನೆ ಮಾಡ್ತಾ, ಸದ್ಗುರುವರ ಶ್ರೀ ಸದ್ಗುರು ಶುದ್ಧಲಿಂಗೇಶ್ವರ ವಿಜಯ ಲೀಲಾ ಕಲ್ಪತರುವಂತಕ್ಕಂಥ ಮಹಾನ್ ಗ್ರಂಥದ 10ನೇ ಭಾಗದ 17ನೇ ಅಧ್ಯಾಯದ ವಿಷಯ ನಾವನ್ನೆಲ್ಲ ಶ್ರವಣ ಮಾಡೋಣ. ಸದ್ಗುರು ಎಲ್ಲರೂ ಶುಭವನ್ನು ಮಾಡಲಿ. ಆದ್ಮೇಲೆ ಸದ್ಗುರುವರ ಪೂಜೆಯೊಂದಿಗೆ ಕಾರ್ಯಕ್ರಮ ಪ್ರಾರಂಭ ಆಗಿ ತದನಂತರ ಭಜನಾ ಕಾರ್ಯಕ್ರಮ ಆದಮೇಲೆ ಯಾವ ಸದ್ಗುರುವರ ಚರಿತ್ರೆ ಪ್ರವಚನ ಪ್ರಾರಂಭ ಆಗ್ತದೆ.
ಹೀಗೆ ಪ್ರತಿನಿತ್ಯದಲ್ಲೂ ಕೂಡ ಸದ್ರವರ ಸೇವೆಯನ್ನು ಮಾಡ್ತಾ ಸಾಧ್ಯ. ಎಲ್ಲರೂ ಕೂಡ ನಾವು ಮಾಡ್ತಕ್ಕಂಥ ಸೇವೆ, ತಾವು ಮಾಡ್ತಕ್ಕಂಥ ಸೇವೆ, ಎಲ್ಲರ ಸೇವೆನೂ ಸೇವೆ ಅನ್ನೋದು ಒಂದೇ ರೀತಿ ಅಲ್ಲ, ಅನೇಕ ಪ್ರಕಾರದ ಸೇವೆ ಮಾಡ್ತಕ್ಕಂಥದ್ದು ಎಲ್ಲವೂ ಕೂಡ ಸದ್ರವರ ಸೇವೆ ಇರ್ತದೆ. ನಾವು ಕೂಡ ಈಗ ನಮ್ಮ ಸೇವೆಯನ್ನು ಪ್ರಾರಂಭ ಮಾಡೋಣ. ಎಲ್ಲರಿಗೂ ಒಳ್ಳೆಯದು. ತಾವೆಲ್ಲ ಬರ್ತೀರಿ ಅಮ್ಮ? ಬರ್ತೀರಿ? ಹೊರಗೆ ದೂರ ಬರ್ತೀರಿ? ಎಲ್ಲರೂ ಬರ್ರಿ, ಎಲ್ಲರಿಗೂ ಒಳ್ಳೆಯದಾಗಲಿ. ನೋಡಿರಿ, ಗುರುಗಳ ಜೊತೆ ಗುರುಗಳ ಪಾದದಲ್ಲಿ ಮನಸ್ಸು ನೆಲೆಯಾಗಿ ನಿಲ್ಲದೆ ಏನು ಪ್ರಯೋಜನ ಅಂತ ಹೇಳ್ತಾರಲ್ಲ, ಅವ್ರ ಜೊತೆಗೆ ಸಾಗೋಣ ಅಂತ ಪ್ರಯೋಜನ ಆಗೇ ಆಗ್ತಲ್ಲ. ಸಾಗೋಣ, ಅಪ್ಪರು ಒಳ್ಳೆ ಮಾಡಲಿ. ಆತ್ಮೇಲೆ ಸದ್ರವ ಚರಿತ್ರೆ ನಾವು ನೀವೆಲ್ಲ ಶುರು ಮಾಡ್ತಾಯಿದ್ದೀವಿ. ಸದ್ರವ ಚರಿತ್ರೆ ಎಷ್ಟನೇದೇ ಆದ್ರೆ ಈಗ ಅರ್ಧ ಹೇಳಿ, ಅರ್ಧ ನೀನು ಪೂರ್ಣ ಕೇಳ್ಬಿಟ್ಟು. ಆದ್ಮೇಲೆ ಹಿಂದಿನ ದಿವಸ ನಡೀತಕ್ಕಂಥ ವಿಷಯವನ್ನು ಅರ್ಧ ಭಾಗ ಹೇಳಿವಿ, ಅರ್ಧ ಭಾಗ ಉಳಿದದ್ದು. ಸಮಯ ಆಗಿಬಿಡ್ತು, ಇನ್ನೂ ಕೂಡ ಸರಿ ಹೊಂದಿಲ್ಲ. ಇವತ್ತು ಕೂಡ ಸ್ವಲ್ಪ ಬೇಜಾರು ಅನಿಸಿತ್ತು, ಓದಲಿಕ್ಕೂ ಸರಿಯಾಗಲಿಲ್ಲ. ಏನು ಕೂತೀವಲ್ಲ ಹಾಗೆ ಕೂತಲ್ಲೇ ನಿದ್ರೆ ಮಾಡಿ ಅದು ಬಂದ್ವಿ. ಈಗ ಕೂಡ ಅದು ಶರೀರಕ್ಕೊಂದು ಸೀಮೆ ಇರ್ತದೆ, ಅದು ತಡ್ಕೊಂಡು ಸಾಕಾತ ತನಗಪ್ಪ ಅಲ್ಲಿ ಆಗಿರ್ತದೆ. ಇರಲಿ, ಸದ್ರಳು ಹಿಂದಿನ ದಿವಸ ಹೇಳಿದಾಗೆ ಮುಕ್ತಂಗರ ಗುರು ಹತ್ತಿರ ಇದ್ದಾರೆ ಇದ್ದಾರಪ್ಪ ಅವರು. ಕೋಟ್ಯಾಳ ಅಂತಕ್ಕಂಥ ಗ್ರಾಮದಲ್ಲಿ ಸದ್ರಳು ಪ್ರವಾಸ ಮಾಡ್ತಾ ಕೋಟ್ಯಾಳ ಗ್ರಾಮಕ್ಕೆ ಹೋಗಿದ್ದಾರೆ. ಅಲ್ಲಿ ಮುಕ್ತಂಕರ ಅಂತಕ್ಕಂಥ ಗುರು ಹೆಸರೇನ್ರಿ? ಮುಕ್ತಂಕರ. ಕರ ಅಂದ್ರೇನು? ಉಂಟು ಮಾಡುವ. ಏನು ಉಂಟು ಮಾಡುವ? ಮೋಕ್ಷವನ್ನು ಉಂಟು ಮಾಡುವ ಗುರುಗಳು ಅಂತ. ಅಂಥ ಗುರುಗಳ ಸನ್ನಿಧಿಗೆ ಹೋಗಿದ್ದಾರೆ. ಎಲ್ಲರೂ ಕೂಡ ಆನಂದ ಆಗಿದೆ. ಸದ್ರಳು ಹೋದ ಸಮಯದಲ್ಲಿ ಸಪ್ತಾಹ ಕಾರ್ಯಕ್ರಮದಲ್ಲಿ, ಕೋಟ್ಯಾಳದಲ್ಲಿ ಸಪ್ತಾಹ ಕಾರ್ಯಕ್ರಮದ ಅನೇಕ ಜನರು ಬಂದಿದ್ದಾರೆ. ಬೇರೆ ಬೇರೆ ಮಹಾತ್ಮರು ಬಂದರಲ್ಲೆಲ್ಲ ಪ್ರವಚನ ಕಾರ್ಯಕ್ರಮ ನಡೆದ, ಭಜನೆ ಪ್ರವಚನ ಹೀಗೆಲ್ಲ ಆನಂದವಾಗಿ ನಡೆದದು. ಆಮೇಲೆ ಪ್ರವಚನ ಮುಗಿದ ಮೇಲೆ ಭಜನೆ ಇಡೀ ರಾತ್ರಿ ಎಲ್ಲ ಭಜನೆ ಪ್ರಾರಂಭ ಆಗಿದೆ. ಭಜನೆ ಪ್ರಾರಂಭ ಆಯಿತು. ಭಜನೆಯನ್ನು ಶ್ರವಣ ಮಾಡ್ತಾ 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 ಗುರುಗಳು ಆನಂದವಾಗಿ ಕೂತಿದ್ದಾರೆ. ಸದ್ರುಗಳು, ನಮ್ಮ ಸದ್ರುಗಳು ಸಿದ್ಧಲಿಂಗೇಶ್ವರ ಸದ್ರುಗಳು, ಅವರು ಭಜನೆ ಶ್ರವಣ ಮಾಡ್ತಕ್ಕಂಥವ್ರಾಗಿದ್ದಾರೆ. ಭಜನೆ ಅನೇಕ ಭಜನಾ ಮೇಳಗಳ್ರಿ, ಅನೇಕ ಭಜನಾ ಮೇಳಗಳಿದ್ದಾವೆ. ಒಬ್ಬರ ನಂತರ ಒಬ್ಬರು ವಿಶೇಷವಾಗಿರ್ತಕ್ಕಂಥ ರೀತಿಯಿಂದ ಭಜನೆ ಮಾಡ್ತಾ ಮಾಡ್ತಾ ಆನಂದವಾಗಿ. ಭಜನೆ ಅಂದ್ರೆ ಯಾವುದು ಶಾಸ್ತ್ರದ ಅದೇ ಏನಂದರೆ ಭಜನೆ ಪದ್ಯಗಳು. ಯಾವುದು ಭಜನೆ ಪದ್ಯಗಳವ ಶಾಸ್ತ್ರದ ಅದನ್ನೇ ಹೇಳ್ತಾರೆ ಮಹಾತ್ಮರು. ಕೇಳ್ತಾ 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 ಆನಂದವಾಯಿತು. ನಿನ್ನ ವಿಷಯವನ್ನು ತಾವೆಲ್ಲ ಶ್ರವಣ ಮಾಡ್ತಾ ಬಂದಿದ್ರಿ. ಆಮೇಲೆ ಬೆಳಗಾಯಿತು. ಬೆಳಗಾಗುವಾಗ ಕೋಟ್ಯಾಳದ ಮುಕ್ತಂಕರ ಗುರುಗಳು ಅಲ್ತಕ್ಕಂಥ ಭಕ್ತರು ಹೇಳಿದರು, ಅಲ್ತಕ್ಕಂಥ ಶಿಷ್ಯರು ಹೇಳಿದರು, ಹೇ ಸದ್ಭಕ್ತರೇ, ಸತ್ಶಿಷ್ಯರೇ. ಭಕ್ತರು ಬೇರೆ, ಶಿಷ್ಯರು ಬೇರೆ, ಸತ್ ಶಿಷ್ಯರು ಬೇರೆ. ಭಕ್ತರು ಅಂದ್ರೆ ದೀಕ್ಷೆ ಆಗಿರೋದಿಲ್ಲ ರೀ. ಅವ್ರು ಏನು ಮಾಡ್ತಾರೆ, ಹಾಗೆ ಬರ್ತಾಯಿದ್ರೆ ಹಾಗೆ ಹೋಗ್ತಾರೆ ಭಕ್ತರು ಅಂತ. ಶಿಷ್ಯರನ್ನು ದೀಕ್ಷಾ ತೆಗೆದುಕೊಂಡಿರ್ತಾರೆ. ಅವರು ಶಿಷ್ಯರಂದ್ರೆ ಅವ್ರಿಗೆ ಹೆಚ್ಚು ಕಡಿಮೆ ಆಗ್ಬೋದು, ಸತ್ ಶಿಷ್ಯರು ಹೆಚ್ಚು ಕಡಿಮೆ ಆಗೋದಿಲ್ಲ. ದೃಷ್ಟಾಂತ ಹೇಳ್ತಿರ್ತಾರೆ ನೋಡ್ರಿ. ಒಬ್ಬರು ಗುರುಗಳು ಬಂದಿರ್ತಾರೆ. ಗುರುಗಳಂದರೆ ಮನೆ ಗುರುಗಳು ತಿರ್ತಾರೆ, ಊರೊಳಗೆ ಹಿರೇಮಠ ಇರ್ತಾರೆ. ಅವರು ಬಂದು ದೀಕ್ಷಾ ಕೊಡ್ತಾರೆ.
ಅವರು ಕೂಡ ಈ ಗುರು ಹೇಳ್ತಕ್ಕಂಥ ಬೇರೆ ಗುರು ಹೇಳ್ತಕ್ಕಂಥ ಕೇಳಿ ತನು ಧನಗಳನ್ನು ನನಗೆ ಅರ್ಪಿತ ಆಗಲಿ ಅಂತ ಹೇಳಿದರು. ಹ್ಞೂ ರೀ ಅಂತ ಹೇಳಿದ್ರು. ಆಮೇಲೆ ಮರುದಿವಸ ಗುರುಗಳು ಹೊಲದ ತೋಟದಾಗ ಹೋಗ್ತಾರೆ. ಹೋಗಿ ಒಂದು ಬದನೆಕಾಯಿ ಹಿಡ್ಕೊಂಡಿರ್ತಾರೆ. ಬದನೆಕಾಯಿ ಈ ಪ್ರಸಾದ ಮಾಡೋ ಬರ್ತದಂತೇಳಿ ಈ ದಂಡೆಯಲ್ಲಿ ನಿಂತ್ಕೊಂಡು ಕೂಗಿ ಹೇಳ್ತು, ಗುರುಗಳೇ ಬದನೆಕಾಯಿನೇ ಕರಿತಾ ಇದ್ದೀರಿ ಜೋರಾಗಿ ಕೇಳ್ತಾವೆ. ಮತ್ತು ಅಲ್ಲಪ್ಪ ನೀನು ದೀಕ್ಷೆ ಆಗ್ತಕ್ಕಂಥ ಸಮಯದಲ್ಲಿ ನಿಮ್ಮ ತನುಮನ ಧನಗಳನ್ನು ಗುರುಗಳ ಅರ್ಪಿತ ನಿನ್ನೆ ವಚನ ಕೊಟ್ಟಿಲ್ಲ ಅಂತ. ಕೊಟ್ಟಿದ್ದೇನೆ, ಮತ್ತು ಬದನೆಕಾಯಿ ಹರಿತಾ ಇದ್ದೆ ಅಂತ ಕೇಳ್ತಲ್ಲ. ಹೌದ್ರಿ, ನಾನು ತನುಮನ ಧನಗಳನ್ನು ಕೊಡ್ತಾ ಇದ್ದೆ ಅಂತ ಹೇಳಿದ್ದೇನೆ, ಬದನೆಕಾಯಿ ಕೊಡ್ತಾನೆ ಹೇಳಿಲ್ಲ. ಇದು ಯಾರ್ದು? ಶಿಷ್ಯರ ವ್ಯವಹಾರ. ಸತ್ಶೀಷ ಅಂದರೆ ತನು ಮನ ಧನ ಗುರುಗಳಿಗೆ ಅರ್ಪಿತ ತಂದ ನಂತರ ಅನರ್ಪಿತ ಅಂತ ಯಾವ ಕಾಲಕ್ಕೂ ಆಗೋದಿಲ್ಲ. ಸಂಪೂರ್ಣವಾಗಿ ಹೇಳ್ತಾರೆ ಅದು ಗುರುಗಳಿಗೆ ಅಂತಕ್ಕಂಥ ಎಲ್ಲವೂ ಗುರುಗಳಿಗೆ ಸಮರ್ಪಿತ ಅಂತಕ್ಕಂಥ ಭಾವನೆಯಿಂದ ಇರ್ತಾರೆ. ಅದು ಅಭಿಪ್ರಾಯ. ಗುರುಗಳು ಕೂಡ ಈತನ ತನುವನ್ನು, ಈತನ ಮನವನ್ನು, ಈತನ ಧನವನ್ನು ತೆಗೆದುಕೊಂಡು ಏನು ಮಾಡ್ತಾರೆ? ತಮ್ಮ ತನು ಮನ ಧನಗಳನ್ನು ಏನು ಮಾಡ್ತಾರೆ? ತಮ್ಮ ಗುರುಗಳಿಗೆ ಅರ್ಪಿಸಿರ್ತಾರೆ ಅವರು. ಅಷ್ಟೇ ಅಲ್ಲ, ಆ ಗುರುಗಳ ತನುಮನ ಧನಗಳನ್ನು ಇವ್ರು ಬೇಡ್ತಾ ಇದ್ದಾರೆ. ಉದ್ದೇಶ ಏನು? ಯಾವ ಉದ್ದೇಶಕ್ಕೆ ಬೇಡ್ತಾ ಇದ್ದಾರೆ ಅಂದ್ರೆ, ಈ ತನು ನನ್ನದು ಅಂತಕ್ಕಂಥ ಭಾವನೆ ನಮ್ಗೆ ಬಂತಂದ್ರೆ, ಈ ತನು ಇದು ನನ್ನದು ಅಂತಕ್ಕಂಥ ಇದರ ಅಭಿಮಾನ ಮೂಲಕವಾಗಿ ಹೊರಗಿನ ವ್ಯವಹಾರದಲ್ಲಿ ತೊಡಗ್ತದೆ. ಇದು ಗುರುಗಳದು ಅಂತಕ್ಕಂಥ ಭಾವ ಬಂತಂದ್ರೆ, ನನ್ನಲ್ಲ ಗುರುಗಳದು ಅಂತಕ್ಕಂಥ ಭಾವ ಬಂತಂದ್ರೆ ಇದ್ರ ಮೇಲೆ ಅಭಿಮಾನ ಕಡಿಮೆ ಆಗ್ತದೆ. ಅಭಿಮಾನ ಕಡಿಮೆ ಉದ್ದೇಶ ಇಟ್ಕೊಂಡ ಈ ತನುವನ್ನು ಅರ್ಪಿಸುವಂತ ಹೇಳ್ತಾರೆ. ತನುವನ್ನು ಅರ್ಪಿಸುವುದು ಈ ತನು ಎಂಥದ್ದಪ್ಪ? ಶ್ರೀಮ ತನು 96 ಅಂಗುಲದ ಉದ್ದ ವೆನಿಸುವ ಪವನವಿದೆ ಆಗಮಿಸಿದ್ದು. ತನು 96 ಅಂಗುಲದ ಇದು ಪ್ರಮಾಣ ಆಗಮದ ಸಿದ್ಧವಾಗಿರ್ತಕ್ಕಂಥ ಪ್ರಮಾಣ. ಇಷ್ಟು ಪ್ರಮಾಣ ಇಂತಿಷ್ಟು ಅಂತ ಹೇಳಿ ನೀನು 3 ಸ್ವರೂಪ ವಿಚಾರ ಮಾಡ್ಕೊ. ನಿಶ್ಚೀಮ ಅಂತ ನೀನು ಅನುನೇಣ ತುಣಕಾಷ್ಟು ಪರಿಪೂರ್ಣ ಇರ್ತಕ್ಕಂಥ ಪರಬ್ರಹ್ಮ ಸ್ವರೂಪ. ನೀನು ಇಷ್ಟು 96 ಅಂಗುಲ ಇರ್ತಕ್ಕಂಥ ದೇಹದೊಳಗೆ ಸಿಕ್ಕೊಂಡು ಇದು ನಾನೇ ಅಂತ ಭಾವಿಸ್ಕೊಂಡಿದ್ರೆ ಇದ್ರ ನೀನು ಸುಖ ಆಗ್ತದೆ, ದುಃಖ ಆಗ್ತದೆ. ಏನಾಗ್ತದೆ? ಅದಕ್ಕೆ ಅಷ್ಟು ವಿಶಾಲ ಇರ್ತಕ್ಕಂಥ ನಿನ್ನ ಸ್ವರೂಪವನ್ನು ಮರೆತುಕೊಂಡು ಇದರೊಳಗೆ ತೊಗೊಂಡು ಒದ್ದಾಡ್ತಾ ಇಲ್ಲ. ಇದನ್ನು ಬಿಟ್ಕೊಂಡು ಸ್ವಲ್ಪ ಹೊರಗೆ ಬಾ. ನಿನ್ನ ವಿಶಾಲತೆ ನೋಡು. ಕೋಣೆ ಕೂಸು ಕೊಳೆಯಿತು, ಓಣೆ ಕೂಸ ಬೆಳೆಯಿತು ಅಂತ. ಈ ದೇಹ ಅಂತಕ್ಕಂಥ ಕೋಣೆಗಳು ಒಳಭಾಗ ಕೂಡಲಿಕ್ಕೆ ಕೂಡ ಒಂದು ನಿನ್ನ ವಿಶಾಲತೆ ಅಂತ ಅದು ನೋಡು. ನೀನು ಸತ್ತು ಚಿತ್ತು ನಿತ್ಯಾನಂದ ಪರಿಪೂರ್ಣ. ಪರಮಾತ್ಮ ಲಕ್ಷಣ ಕೂಡ ಸತ್ತು ಚಿತ್ತು ನಿತ್ಯಾನಂದ ಪರಿಪೂರ್ಣ. ಪರಬ್ರಹ್ಮ ಲಕ್ಷಣ ಕೂಡ ಸತ್ತು ಚಿತ್ತು ನಿತ್ಯಾನಂದ ಪರಿಪೂರ್ಣ. ಆ ಪರಬ್ರಹ್ಮ ಸ್ವರೂಪ ನೀನಿರುವಿ. ಅಂದ್ಬಿಟ್ಕೊಟ್ಟು ಈ ದೇಹಾದಿಗಳು ನಾನು ತಗೊಂಡು ನೀನು ದುಃಖ ಮಾಡ್ತಾ ಕೊಡ್ತಿಲ್ಲ. ಈ ದೇಹ ನೀನಿದೇನು? ಅಜ್ಞಾನಿ ಅಲ್ಲವೇ ನೀನು ಜೀವನೇ? ಸುಜ್ಞಾನಿ ನುಡಿವರೆ ಚಿತ್ತೊಂದೇ ಅದು ಗುರು ಶಂಭುಲಿಂಗ ಒಂದು ಉತ್ತಮ ಶ್ರುತಿ ಸಾರುತ್ತಾರೆ. ಮತ್ತೆ ನೀನು ಓರ್ವನ್ನಲ್ಲದೆ ಮೋಹಿಸುತ್ತಿರಪೇ ನಾಮರೂಪವನು. ನೀನು ನಾಮರೂಪನ ಮನುಷ್ಯಗೆ ಇದು ಸತ್ಯ ಅಂತಕೊಂಡು ಭಾವಿಸ್ಕೊಂಡಿದ್ದೇ ನಾನು ತಂದಾಗ ಇದು ಸತ್ಯ ಅಂತ ಭಾವಿಸಿದ್ರೆ ಅಪಾರವಿರ್ತಕ್ಕಂಥ ದುಃಖವನ್ನು ಪಡಿಬೇಕಾಗ್ತದೆ. ಜನ ಮರಣಾದಿಗಳನ್ನು ಪಡಿತಕ್ಕಂಥವನಾಗ್ತಾ ಇದ್ದಿ. ಇದು ನೀ ಯಾವ ಕಾಲಕ್ಕೂ ನೀನಲ್ಲ. ನಿನ್ನ ಸ್ಥಿತಿ ಬೇರೆ ಅದ. ಅದನ್ನು ಅರಿಯೋಗೋಸ್ಕರವಾಗಿ ಮನುಷ್ಯ ಜನ್ಮ ಪ್ರಾಪ್ತಿಯಾಗಿದೆ. ನೀನು ಯಥಾರ್ಥ ಅರಿತುಕೊಂಡು ಧನ್ಯನಾಗು ಅಂತ ಹೇಳ್ತಕ್ಕಂಥವ್ರು ಗುರು ಉದ್ದೇಶ ಇರ್ತದೆ. ತನು ಅಂತಕ್ಕಂಥದ್ದು ಹೇಗದಂದ್ರೆ ಪಂಚಮಹಾಭೂತಗಳಿಂದ ಕೂಡಲ್ಪಟ್ಟಂಥ ದೇಹ. ಇದನ್ನು ಈ ನವರಂಧ್ರಗಳಿಂದ ಕೂಡಿರ್ತಕ್ಕಂಥ ದೇಹದಲ್ಲ. ಕಣ್ಣುಗಳಿಂದ ಏನು ಬರ್ತಕ್ಕಂಥದ್ದು? ಕರ್ಣಗಳಿಂದ ಮಲಿನ ಬರ್ತದೆ. ಮೂಗಿನಿಂದ ಮಲಿನ ಬರ್ತದೆ. ಕಿವಿಗಳಿಂದ ಮಲಿನ ಬರ್ತದೆ. ಈಗ ಸ್ನಾನ ಮಾಡೋ ಹೀಗೆ ತೆಗ್ರಿ ಏನು ಬರ್ತದೆ? ಮಲಿನ ಬರ್ತದೆ. ಅದರಂತೆ ನಾವು ಇನ್ನೂ ಕೂಡ ನಾವು ಪ್ರಸಾದ ಮಾಡಿರ್ತಕ್ಕಂಥ ಆಹಾರ, ಕುಡಿದಿರ್ತಕ್ಕಂಥ ನೀರು ಹೇಗಿರ್ತದೆ? ಅದು ಕೂಡ ಮಲಿನ ಆಗ್ತದೆ. ಏಕೆ ಮಲಿನ ಆಗ್ತದೆ ಅಂದ್ರೆ ಈ ಪೇಡೆ ಇರ್ತಲ್ಲ, ಪೇಡೆ ತೆಗೆದುಕೊಂಡು ಒಂದು ಬುಟ್ಟಿಲಿ ಹಾಕಿಡ್ರಿ ಅಥವಾ ಒಂದು ಡಬ್ಬಿಲಿ ಹಾಕಿಡ್ರಿ, ಇಟ್ಬಿಡ್ರಿ. 8 ದಿವಸಗಳ ಪರ್ಯಂತ ಇರ್ತೈತವ ಅವು. ಕಲಸಕ್ಕರೆ ನೋಡ್ರಿ 1000 ವರ್ಷ ಇರ್ತದೆ. ಈ ಡಬ್ಬಿ ಹಾಕ್ರಿ, ಇದಕ್ಕೆ ಹಾಕ್ರಿ, ಎಡಿಸಿರ್ತದೆ ರೀ. ಆಗ ನಾಶ ಆಗ್ತಲ್ಲ ರೀ. ನಾಶ ಆಗಿದ್ದಾಗ ನಾಶ ಆಗ್ತದೆ. ಹೀಗಾಗಿ ಇದು ಎಂಥದಂದ್ರೆ ನಾಶ ಮಾಡಿ ಏನು ಮಾಡ್ತದಪ್ಪ? ಇದು ನಾಶ ಮಾಡಿ ಏನು ಮಾಡ್ತದಲ್ಲ? ಏನು ಹಾಕ್ತಾರೆ ಹಾಕ್ರಿ. ಒಂದು ಫ್ಯಾಕ್ಟ್ರಿ ಅದು. ಇದಕ್ಕೆ ಹರಿಹರ ದಾವಣಗೆರೆ ಒಂದು ಫ್ಯಾಕ್ಟ್ರಿ ಅದು. ಅದು ಎರಡೂದ್ರ ಮಧ್ಯದಲ್ಲಿ ಈ ಜಾಲಿ ಕೊರಡಿರಲಿ, ಜಾಲಿ ಗಿಡಗಳಿರಲಿ, ಸೊಗಚಿ ಕಟ್ಟಿ ಹಾಕ್ರಿ, ಬಳ್ಳಾರಿ ಜಾಲಿ ಇರಲಿ, ಈಗ ಪಾರ್ಥಿನ ಕಳೆ ಇರಲ್ಲ, ಇಂಥ ಕಳೆಯನ್ನು ಹಾಕ್ರಿ, ನೀಲಗಿರಿ ಗಿಡಗಳು ಹಾಕ್ರಿ. ಅದಕ್ಕೆ ಬೇಕಾದ ನೀಲಗಿರಿ ಗಿಡಗಳು
ಅದು ಅದಲ್ಲದೆ ಇದು ಏನೆಲ್ಲ ಹಾಕ್ರಿ, ನೀವೇನು ಹಾಕಿರೂ ನೀವು ಬಟ್ಟೆ ತೊಳಿತಾರಲ್ಲ, ಈಗ ಸ್ವಲ್ಪ ವಿಷಯ ತಿಕ್ಕಿರಿ, ಹಿಂಗೆ ಅದಕ್ಕೆ ಅಗ್ನಿ ಬರ್ತಾರೆ ರಾತ್ರಿ ಸಮಯ, ಅಥವಾ ಕಳಿವಾಗ ನಿಮ್ಗೆ ಈಗ ಚೂರು ಚೂರು ಧ್ವನಿ ಬಂದಂಗೆ ಬರ್ತದೆ, ನಿಮ್ಮ ಈ ರೋಮಗಳನ್ನ ಈಗ ಜಗ್ತದೆ ನೋಡಿದ್ರಿ, ಅವೆಲ್ಲ ಎದುರು ಅಂತಂದ್ರೆ ಗಿಡಗಳಿಂದ ಆಗಿರ್ತಕ್ಕಂಥ ಹರಿಹರ ದಾವಣಗೆರೆ ಫ್ಯಾಕ್ಟ್ರಿ ಅದು. ಅದು ಏನು ಹಾಕ್ತಿರಿ ಹಾಕ್ರಿ, ಅದೆಲ್ಲ ಏನು ಮಾಡ್ತಾರೆ ರೀ, ಅದು ರಸಾಯನ ತಯಾರು ಮಾಡ್ತಾರೆ. ಆ ರಸ ಹೋಗಿ ಹಿಂದೆಡೆ ಈಗ ನೂಲಾಗಿಬಿಡ್ತದೆ ರೀ, ನೂಲು ಅರಿವಿ ಬಟ್ಟೆಗಳಾಗ್ತವೆ, ಬಟ್ಟೆಗೆ ತೊಗೊಂಡು ಕೊಡ್ತೇವೆ. ಅದ್ರೊಳಗೆ ಏನು ಹಾಕಿರಿ, ಎಂಥ ಕಟ್ಟಿಗೆ ಹಾಕಿರೋ ಆಗೋದು, ಅದು ಒಂದೇ ಮಾಡ್ತದೆ. ಇದಕ್ಕೆ ಎಂತ ಹಾಕಿರಿ ಫ್ಯಾಕ್ಟ್ರಿ ಅಂತದು ಏನು ಹಾಕಿರೋ ಏನು ಮಾಡ್ತದೆ, ಸುಮಾರು ಮಾಡ್ತದೆ. ಪಯಪಾನಂ ಭುಜಂಗಾನಂ ಕೇವಲ ವಿಷವರ್ಧನ, ಮತ್ತು ಕೇವಲ ವಿಷವರ್ಧನ. ಉಪದೇಶೋ ಈ ಮೂರ್ಖಾಣಂ ಪ್ರಕೋಪಾಯನ ಶಾಂತಯೇ ಪಯಪಾನಂ ಭುಜಂಗಾನಂ ಕೇವಲ ವಿಷವರ್ಧನ ಅಂತ ಹೇಳುವಾಗ ಮೂರ್ಖರಿಗೆ ಉಪದೇಶ ಆ ದೃಷ್ಟಾಂತ ಹೇಳ್ತಾರೆ. ನೀವು ಬೇಕಾದ್ರೆ ನಾವು ಒಂದು ಸ್ವಲ್ಪ ಭಾಗದು ಅಷ್ಟು ಬೇಕಾದ್ರೆ ನಮಗೆ, ನಾವು ಬೇಕಾದ್ರೆ ಸ್ವಲ್ಪ ಅಲ್ಲಿ ಬಂದಿರ್ತಕ್ಕಂಥ ಪೂರ್ಣ ಒಂದು ವೇಳೆ ವಿಚಾರ ಮಾಡ್ಬೇಕು, ಮತ್ತು ಬೇರೆ ಕಡೆ ಹೋಗ್ತಿರ್ತದೆ. ಆದರೂ ಕೂಡ ಹೇಳ್ಬೇಕಂದ್ರೆ ಮೂರ್ಖರಿಗೆ ಉಪದೇಶವನ್ನು ಮಾಡಿದರೆ ಅವ್ರಿಗೆ ನಾಟುವುದಿಲ್ಲ. ಪ್ರಕೋಪಾಯನ ಶಾಂತ, ಅವ್ರಿಗೆ ಮತ್ತಷ್ಟು ಸಿಟ್ಟು ಅನಿಸ್ತಾ ಹೊರತಾಗಿ ಪ್ರಕೋಪಾಯನ ಶಾಂತ, ಅವ್ರಿಗೆ ಶಾಂತವಾಗುವುದಿಲ್ಲ. ಹೇಗೆ ಅಂತಂದ್ರೆ ಅದಕ್ಕೊಂದು ಇನ್ನೊಂದು ಉದಾಹರಣೆ ಕೊಡ್ತಾರೆ ಅವ್ರಿಗೆ. ಪಯಪಾನಂ ಭುಜಂಗಾನಂ, ಹಾಲನ್ನು ಕುಡಿದಿರ್ತಕ್ಕಂಥ ಸರ್ಪ ಅದು ಮರಳು, ನೀವು ಬೆಣ್ಣೆಯನ್ನು ಕೊಡುವುದಿಲ್ಲ, ತುಪ್ಪವನ್ನು ಕೊಡುವುದಿಲ್ಲ, ಮತ್ತು ಮೊಸರನ್ನು ಕೊಡುವುದಿಲ್ಲ, ಮಜ್ಜಿಗೆ ಕೊಡುವುದಿಲ್ಲ. ಪಯಪಾನಂ ಭುಜಂಗ ಅಂದ್ರೆ ಸರ್ಪ ರೀ. ಭುಜಂಗದ ಹೆಸರು ಬರಲಿಕ್ಕೆ ಏನು ಕಾರಣ ಅಂದ್ರೆ ಭುಜವೇ ಅಂಗವಿರ್ತಕ್ಕಂಥ, ಭುಜ ಇರಲ್ಲ, ಸರ್ಪ ಹೆಡೆ ಇರ್ತದೆ. ಆ ಹೆಡೆ ಹೆಚ್ಚು ಏನಿರ್ತೈತೆ ಇಲ್ಲ, ಇದು ಭುಜ, ಅದು ಮಗ್ಲು, ಅದು ಕೈಕಾಲಲ್ಲಿ ಇರುವುದಿಲ್ಲ ರೀ. ಯಾವುದು ಭುಜವನ್ನೇ ತನ್ನ ಅಂಗಾಂಗಗಳು ಮಾಡ್ಕೊಂಡಿದೆಯೋ ಅದಕ್ಕೆ ಭುಜಂಗ. ಒಂದು ಸಲ ಇತ್ತ ಹೋಗ್ತಲ್ಲ, ಇದರಿಂದ ಈ ನೆಲವನ್ನು ಹಿಡ್ಕೊಂಡು ಹೋಗ್ತಾರೆ ರೀ, ಹೀಗೆ ಮಾಡಿ ಈಗ ಹೊತ್ಕೊಂಡು ಮುಂದೆ ಹೋಗ್ತದೆ, ಅದಕ್ಕೆ ಭುಜಂಗ ಅಂತಾರೆ. ಅದಕ್ಕೆ ಹೇಳ್ತಾರೆ ಸರ್ಪಕ್ಕೆ ಭುಜಂಗ ಅಂತ ಹೆಸರು. ಇಲ್ಲಿ ಪಯಪಾನಂ ಅಂದರೆ ಪಯ ಅಂದ್ರೆ ಹಾಲು, ಸಂಸ್ಕೃತ ಭಾಷೆ ಅದು. ಪಯ ಅಂದ್ರೆ ಏನು ರೀ, ಹಾಲು. ದುಗ್ಧಮ್ ಅಂದ್ರೆ ಕೂಡ ಹಾಲು, ದುಗ್ಧಮ್ ಅಂದರೆ ಹಾಲು. ಕ್ಷೀರಮ್ ಅಂದ್ರೆ ಹಾಲು. ಈಗ ಪಯಪಾನಂ ಅಂದ್ರೆ ಕ್ಷೀರನ್ನು ಕುಡಿದಿರ್ತಕ್ಕಂಥ, ಪಯಪಾನಂ ಭುಜಂಗಾನಂ ಹಾಲನ್ನು ಕುಡಿದಿರ್ತಕ್ಕಂಥ ಯಾವ ಸರ್ಪ ಮತ್ತೇನು ಮಾಡ್ತಾ, ಹಾಲು ಕುಡಿದು ಏನು ಮಾಡ್ತಾ ಅಂದ್ರೆ ಕೇವಲ ವಿಷವರ್ಧನಂ, ಕುಡಿದಿರ್ತಕ್ಕಂಥ ಹಾಲನ್ನು ಕೇವಲ ವಿಷ ಉತ್ಪತ್ತಿ ಆಗ್ತಾ ಹೊರತಾಗಿ ಅದಕ್ಕೆ ಮತ್ತೇನು ಕೊಡೋದಿಲ್ಲ ಅಂತ ಹೇಳ್ತಿರ್ತಾರೆ, ಸುಭಾಷಿತದಲ್ಲಿ ಹೇಳ್ತಾರೆ. ಅದರಂತೆನ ನಾವು ಯಾವ ವಸ್ತುವನ್ನು ಈ ದೇಹದಲ್ಲಿ ಹಾಕ್ತಾ ಇದ್ದೀವಿ, ಈ ದೇಹ ಅಷ್ಟು ಕೂಡ ಏನಂತಂದ್ರೆ ಮಲಿನವನ್ನು ತಯಾರು ಮಾಡ್ತಕ್ಕಂಥ ಹೊರತಾಗಿ ಒಳ್ಳೆಯದು ಏನಾಗೋದಿಲ್ಲ. ಮಾನವ ಜೀವನ ತೊಟ್ಕೊಂಡು ಬಂದ ಉದ್ದೇಶ ಅಂದ್ರೆ ವಿಶೇಷ ತಿಳ್ಕೊಳ್ತಕ್ಕಂಥ ಸಾಮರ್ಥ್ಯ ಅದನ್ನು ಕಾರಣಗೋಸ್ಕರ ಎಷ್ಟೇ ಶ್ರೇಷ್ಠ. ಇದಕ್ಕಿಂತಲೂ ಶಕ್ತಿಶಾಲಿ ಇರ್ತಕ್ಕಂಥ ಆನೆಗಳು ಎಷ್ಟು ಶಕ್ತಿಶಾಲಿ ಅದಾವೆ, ಶಿವ ಎಷ್ಟು ಶಕ್ತಿಶಾಲಿ ಅದಾವೆ, ಇವ್ನು ಬೇಕಾದಷ್ಟು ಭಾರಿ ಶಕ್ತಿಶಾಲಿ. ಎತ್ತುಗಳು ನೋಡ್ರಿ, ಎತ್ತುಗಳು ಹೂಡಿಬಿಡಿ ಎಷ್ಟು ಕೆಲಸ ಮಾಡ್ತಾವೆ. ನೀವು ಕೈ ಗುದ್ದಿ ತೊಗೊಂಡು ಹಾಡ್ಬೇಕಂದ್ರೆ ಅಷ್ಟು ಆಗೋದಿಲ್ಲ. ಬರೀ ಒಂದು 5 ನಿಮಿಷ ಎಷ್ಟು ಊರು ದಾಟ್ಕೊಂಡು ಹಚ್ಚಿ ಹೋಗ್ತಾವೆ, ಗೆಳೆಯ ಹೊಡ್ಯಾಕೆ ಹೋದ್ರೆ ಅಷ್ಟು ಹೋಗ್ತಾವೆ. ಓಡಿಸಿಬಿಟ್ರೆ ಗಾಡಿ ಹೋಗ್ತಾರೆ, ಎಷ್ಟೋ ಮಂದಿ ಜಕ್ಕೊಂಡು ಹೋಗ್ತಾವೆ, ಎಲ್ಲ ಮಾಡ್ತಾವಲ್ಲ ರೀ. ಏನು ಶಕ್ತಿಯೊಳಗೆ ನಿಮಗಿಂತ ಭಾಳ ಶಕ್ತಿ ಆಗಿರ್ತಕ್ಕಂಥ ಪ್ರಾಣಿಗಳು ಅಷ್ಟೋ ಜಗತ್ತಿನ ಮಾಡೋದು. ಅವ್ರು ತೂಕದಿಂದ ವಿಚಾರ ಮಾಡಿ 20,000 kg ತೂಗ್ತದೆ ಆನೆ. ಎಷ್ಟಿರ್ತದೆ ರೀ, 20,000 kg ಇರ್ತದೆ. ಶಿವ 5,000 kg ಇರ್ತದೆ. ಶಿವ 5,000, 5,000 ಆನೆ ಅದಕ್ಕಿಂತ ಬಲಶಾಲಿ. ಆದರೆ ಮನುಷ್ಯ ಅದಕ್ಕಿಂತಲೂ ಕಡಿಮೆ ಶಕ್ತಿ, ದೇಹದಿಂದ ಅಷ್ಟು ಬಲಶಾಲಿ ಇದಾನ್ರಿ, ಅಷ್ಟು ಬಲಶಾಲಿ ಇಲ್ಲ. ಅದರಷ್ಟು ಬಲ ಅದನ್ರಿ, ಅಷ್ಟು ಹಾರನ್ನು ಹೊರತಕ್ಕಂಥ ಶಕ್ತಿ ಅದನ್ನು, ಅಷ್ಟು ಶಕ್ತಿ ಇಲ್ಲ. ಆದರೂ ಇದಕ್ಕೆ ವಿಶೇಷತೆ ಯಾವ ಕಾರಣಕ್ಕಂದ್ರೆ ಎಲ್ಲವನ್ನು ತಿಳಿದುಕೊಳ್ತಕ್ಕಂಥ ಸಾಮರ್ಥ್ಯ ಮನುಷ್ಯನಿಗೆ, ಅದರಿಂದ ತನ್ನ ಯಥಾರ್ಥ ಸ್ವರೂಪ ಅಂತ ಹೇಳ್ತಕ್ಕಂಥ ಶಕ್ತಿ ಮನುಷ್ಯನಿಗೆ ಮೂಲಕವಾಗಿ ನರಜನ್ಮದಿಂದ ದೇಹದೊಳಗೆ ಮಿಗಿಲುಂಟೆ ಅಂತ ಹೇಳ್ತಾರೆ. ನರಜನ್ಮದಿಂದ ಶ್ರೀಮನ್ ಜೀವನಶಿಗಳು ನರಜನ್ಮಕ್ಕಿಂತಲೂ ಮಿಗಿಲಾಗಿರ್ತಕ್ಕಂಥದ್ದು ಯಾವುದು ಜನ್ಮ ಬೇರೆ ಇಲ್ಲಪ್ಪ. ನರಜನ್ಮ ಮೋಕ್ಷ ಪಡೆಯೋಗೋಸ್ಕರವಾಗಿರ್ತಕ್ಕಂಥ ಜನ್ಮ ಸರ್ವಶ್ರೇಷ್ಠ. ಮೋಕ್ಷ ಪಡೆಯೋಗೋಸ್ಕರವಾಗಿ ಮತ್ತು ಇಲ್ಲದೆಲ್ಲ ಮಾಡ್ಕೊತಾ ಇದು ಅಷ್ಟಾಗ್ತದೆ. ಪಶು ಪಕ್ಷಿ ಪ್ರಾಣಿಗಳಿಗಿಂತಲೂ ಕಡಿಮೆ ಆಗ್ತದೆ. ಆದ್ದರಿಂದ ಮನುಷ್ಯ ದೇಹ ಅಂತಕ್ಕಂಥ ಶ್ರೇಷ್ಠ ಇರ್ತಕ್ಕಂಥದ್ದು ಇರ್ತಕ್ಕಂಥ ಈ ದೇಹ ಅಂತಕ್ಕಂಥ ಏನಾಗ್ತದೆ, ಬ್ರಹ್ಮಜ್ಞಾನ ಅಥವಾ ಗುರು ಮುಖಾಂತರ ಪಡೀಲಿಲ್ಲ ಅಂದ್ರೆ ಮಲ್ಲಿನ ಇರ್ತಕ್ಕಂಥ ಈ ದೇಹವೇ ನಾವು ಅಂತ ತಿಳಿದ್ರೆ, ಗುರುಪಾದರು ಅಂದ್ರೆ ಭಕ್ತಿ ಇರಲಿಲ್ಲ ಅಂದ್ರೆ ಕಿಂ ತಥ ಏನು ಪ್ರಯೋಜನ ಅಂತ ಹೇಳ್ತಾರೆ. ಆದ್ಮೇಲೆ ಈಗ ಗುರುಗಳು ಅಲ್ಲಿರ್ತಕ್ಕಂಥ ಗುರುಗಳು ಹೇಳ್ತಾರೆ, ಯಾವ ಗುರು ರೀ,
ಮುಕ್ತಂಕರ ಗುರುಗಳು ಯಾವ ಊರೊಳಗೆ? ಕೋಟ್ಯಾಳದಲ್ಲಿ ಮುಕ್ತಂಕರ ಗುರುಗಳ ಮಠದ ಗುರುಗಳಿದ್ದಾರೆ. ಬೆಳಗಿನ ಸಮಯ ಆಗ್ತವಂತು. ಬೆಳಗಿನ ಸಮಯ ರಾತ್ರಿಯೆಲ್ಲ ಭಜನೆ ಕೇಳ್ತಾ ತಮ್ಮ ಶಿಷ್ಯರು ಇಲ್ಲಿ ಏನು ಹೇಳ್ತಾರೆ, ಶಿಷ್ಯರು ಬೇರೆ, ಆಮೇಲೆ ಸತ್ಶಿಷ್ಯರು ಬೇರೆ ಮತ್ತು ಭಕ್ತರು ಬೇರೆ. ಅದು ಹೀಗೆ ಅಲ್ಲೆಲ್ಲ ಶಿಷ್ಯರಿದ್ದಾರೆ, ಎಲ್ಲ ಸಪ್ತಾಹಕರ್ಮ ಎಲ್ಲರೂ ಕೂಡ ಇರ್ತಾರೆ, ಎಲ್ಲರೂ ಇರ್ತಾರೆ, ಎಲ್ಲರೂ ಬಂದಾರೆ. ಆಗ ಇದ್ದವ್ರು ನೋಡಿ ಗುರು ಹೇಳಿ ತಮ್ಮ ಶಿಷ್ಯರನ್ನ ಸತ್ಶಿಷ್ಯರನ್ನ ಭಕ್ತರು ಕೂತು ಹೇಳಿದರು, ಅಯ್ಯ ಸದ್ಭಕ್ತರೇ, ಸತ್ಶಿಷ್ಯರೇ, ನಾವು ಊರಿಗೆ ಹೋಗ್ಬೇಕಾಗಿದೆ. ನಮ್ಮನ್ನು ಕರೆಯೋಗೋಸ್ಕರವಾಗಿ, ಕರ್ಕೊಂಡು ಹೋಗೋಗೋಸ್ಕರವಾಗಿ ನಮ್ಮ ಮಗ ಬರ್ತಾಯಿದ್ದಾರೆ. ನಾವು ಮಹಾಲಿಂಗಪುರಕ್ಕೆ ಹೋಗಬೇಕು ಅಂತ. ಎಲ್ಲಿ ಹೋಗ್ಬೇಕ್ರಿ? ಮಹಾಲಿಂಗಪುರಕ್ಕೆ ಹೋಗ್ಬೇಕು. ಆದ್ದರಿಂದ ನಮ್ಮ ಮಗ ಬರ್ತಾಯಿದ್ದಾರೆ. ನಮ್ಮ ಮಗ ಬರ್ತಾರಲ್ಲ, ಅದಕ್ಕಾಗಿ ನಮ್ಮ ಮಗನ ಗಾಡಿಯನ್ನು ಏನು ಮಾಡಿ ಸಿದ್ಧ ಮಾಡಿ ತಯಾರು ಮಾಡಿರಿ. ಏನು ಮಾಡೋದು ಅದಕ್ಕೆ? ಅವ್ರು ಹೇಳಿದರು, ಅದಕ್ಕೆ ಸೊಂಡಿ ಚೀಲನ ಹಾಕ್ರಿ, ಒಳಗೆ ಗಾದಿ ಹಾಕಿರಿ, ಮುಂದೆ ಟಕ್ಕೆ ಇಡ್ರಿ, ಮುಂದೆ ಏನು ಮಾಡಿ ಬಾಳೆ ಮರಿಗಳನ್ನ ಕಟ್ಟ್ರಿ, ತೆಂಗಿನ ಗರಿಗಳನ್ನ ಕಟ್ಟ್ರಿ, ಸುಂದರವಾಗಿ ಅಲ್ಲಿ ತಯಾರು ಮಾಡಿರಿ. ನಾವು ಮಹಾಲಿಂಗಪುರಕ್ಕೆ ಹೋಗ್ಬೇಕು. ಹೇಳ್ಬೇಕ್ರಿ, ನಮ್ಮ ಮಗ ಬರ್ತಾಯಿದ್ದಾರೆ, ನಮ್ಮ ಕರೀಲಿಕ್ಕೆ ಗಾಡಿಯನ್ನು ತಯಾರು ಮಾಡಿರಿ, ನಾವು ಮಹಾಲಿಂಗಪುರಕ್ಕೆ ಹೋಗುತ್ತೇವೆ. ಎಲ್ಲಿ ಹೋಗ್ತಾ ಇದ್ದೀವಿ? ಮಹಾಲಿಂಗಪುರಕ್ಕೆ ಹೋಗುತ್ತೇವೆ ಅಂತ ಹೇಳಿದರು. ಹೀಗೆ ಅಂತ ಹ್ಞೂರಪ್ಪ ಅವ್ರ ತಗೊಂಡು ಎಲ್ಲರೂ ಕುಡ್ಕೊಂಡು ಏನು ಮಾಡಿದ್ರಿ, ಇಷ್ಟು ಮಾತನಾಡ್ತಾ ಇರುವಾಗ ಅವ್ರ ಮಗನ ಬಂದು ಕರೆಕರ ಮಗನ ಬಂದರು. ಅದು ಗೃಹಸ್ಥಾಶ್ರಮ ಮಠ. ಅದು ಆ ಮಠ ಎಂಥ ಮಠ? ಅದು ಗೃಹಸ್ಥ. ಈ ಬೊಬ್ಬಲಾದಿ ಮಠ ಇರ್ತಾರಲ್ಲ, ಹೀಗೆ ಮಠ ಅದು. ಆಮೇಲೆ ಮಗನು ಬಂದ, ನೋಡ್ರಿ ನನ್ನ ಮಗ ಬಂದು ಕರೀಲಿಕ್ಕೆ ಅಂತ ಹೇಳಿದ್ರು ಅವರು. ಆಯ್ತು, ಎಲ್ಲ ತಯಾರು ಮಾಡಿದರು. ಅವ್ರು ಹೇಳಿದರು, ಅಷ್ಟರೊಳಗೆ ಬೆಳಗಾಗಿಬಿಡ್ತು, ಮಂಗಲ ಮಾಡಿರಿ, ಮಂಗಲ ಮಾಡಿದ್ರು. ಅವ್ರು ಹೇಳಿದರು, ಮಂಗಲವನ್ನು ನಮ್ಮ ಮುಂದೆ ಮಾಡಿರಿ, ನಾವು ಗಾಡಿ ಒಳಗೆ ಕೊಡ್ತೀವಿ, ನಾವು ಹೋಗ್ಬೇಕಾಗಿದ್ದೀಗ ನಮ್ಮ ಮುಂದೆ ಬರೀರೋರು ಇಲ್ಲೇ ಮಾಡಿರಿ, ನಿಮ್ಮ ತಾಳ ದಮಡಿ ತಂಬೂರಿ ಅನ್ನೋ ಎಲ್ಲ ತೆಗೆದುಕೊಂಡ್ಬರಿ, ನಮ್ಮ ಮುಂದೆ ಮಂಗಲ ಮಾಡಿರಿ. ಹ್ಞೂ ಅಂದರು. 5 ಮಂಗಲ ಮಾಡಿರ್ತಾರೆ. ಎಷ್ಟು ಮಾಡಿ 5 ಮಂಗಲಗಳನ್ನು ಮಂಗಲ ಪದ್ಯಗಳನ್ನು ಹಾಡ್ತಿದ್ರು. ಹ್ಞೂ ತೊಗೊಂಡು 5 ಮಂಗಲ ಪದ್ಯಗಳನ್ನ ಹಾಡಿದ್ರು. 4 ಹಾಡಿದರು, ಹಾಡಿ 5ನೇ ಹಾಡಿದರು. ಜ್ಯೋತಿ ಬೆಳಗುತ್ತದೆ ವಿಮಲ ಪರಂ. ಎಂಥಾದ್ರೂ ಮಾತು ಮನಗಳಿಂದ ತತ್ತ ಮೀರಿದ ಸಾತಿಶಯ ನಿರುಪಾಧಿಕ ನಿರ್ಮಲ. ಮಾತು ಮನಗಳಿಂದ ಅತ್ತತ್ತ ಮೆರೆದ ಮಾತಿಗೂ ಮನಸ್ಸಿಗೂ ಅತ್ತತ್ತ ಆಗಿರ್ತಕ್ಕಂಥ, ಇತ್ತಲ್ಲ ಅದಕ್ಕೆ ನಿಲ್ಕೋಂಗಲ್ಲ, ಅತ್ತತ್ತ ಮೀರಿದ ಇವಾಗ ನಿಲ್ಕದೇ ಇರತಕ್ಕಂಥ ಸ್ಥಿತಿ ಇರತಕ್ಕಂಥ ಸಾತಿಶಯದ ನಿರುಪಾಧಿಕ ನಿರ್ಮಲ. ಅತ್ಯಂತ ನಿರುಪಾಧಿಕವಾಗಿರ್ತಕ್ಕಂಥ, ಯಾವ ಉಪಾಧಿ ಇರದೇ ಇರತಕ್ಕಂಥ ಸಾತಿಶಯದ ನಿರುಪಾಧಿಕ ನಿರ್ಮಲ ಜ್ಯೋತಿ ಬೆಳಗುತ್ತಿದೆ. ಇಂಥ ಜ್ಯೋತಿ ಬೆಳಗುತ್ತ ಅಂತಕೊಂಡು ಹೇಳಿದರು. ಈ ಪದ್ಯವನ್ನು ಹಾಡ್ತಾವ್ರು ಕೇಳಿ ಸಂತೋಷ ಆಗ್ತಾ ಹೇಳಿದರು. ಎಲ್ಲ ನೋಡ್ರು. ಕೊನೆಗೆ ಮಂಗಲ ಪದ್ಯನ ಜಯಘೋಷ ಆಯಿತು ಹೇಳ್ತಾರೆ. ಅವ್ರು ಹೇಳಿದ್ರು, ಅಪ್ಪ ಅವ್ರು ಹೇಳಿದರು, ಅಂತಕ್ಕಂಥ ಸದ್ಭಕ್ತರು ಕುರಿತು ಹೇಳ್ತಾರೆ, ಭಜನೆ ಶ್ರವಣ ಮಾಡಿ, ರಾತ್ರಿ ಭಜನೆ ಶ್ರವಣ ಮಾಡಿದ ನಂತರ ಮುಕ್ತಾಯ ಆದ ನಂತರ ಭಕ್ತರೇ, ಈಗ ನಾವು ಮಹಾಲಿಂಗಪುರದಿಂದ ನಮ್ಮ ಮಗ ಬಂದಿದ್ದಾರೆ, ತಯಾರು ಮಾಡ್ತಾರೆ ಹೇಳಿ ನಂತರ ಹೇಳಿದರು, ಎಲ್ಲ ಸದ್ಭಕ್ತರು ಪ್ರತಿದಿನವೂ ಸನ್ಯಾಸಿಗಳಿಂದ ಶಾಸ್ತ್ರ ಪುರಾಣಗಳನ್ನು ಏನು ಮಾಡಬೇಕು, ಪ್ರವಚನ ಮಾಡಬೇಕು. ಸನ್ಯಾಸಿಗಳು ಶಾಸ್ತ್ರ ಪುರಾಣ ಪ್ರವಚನ ಮಾಡಬೇಕು. ಅವರಿಂದ ಏನು ಮಾಡಬೇಕು, ನೀವು ಶ್ರವಣ ಮಾಡ್ತಕ್ಕಂಥವ್ರಾಗ್ರಿ. ಆಮೇಲೆ ರಾಜರಿಗೆ ಶಸ್ತ್ರ ಗುರಾಣಿಗಳು ಬೇಕಾಗ್ತವೆ. ಶಸ್ತ್ರ ಬೇಕು. ಗುರಾಣಿ ಅಂದರೆ ಏನಂತಾರೆ ಅದಕ್ಕೆ, ಒಂದು ಶಬ್ದ ಬರ್ತದೆ, ಡಾಲ್ ಅಂತಿರಲ್ಲ, ಆಗ ಅದನ್ನ ಇರ್ತಕ್ಕಂಥದ್ದು ಅದು ಬೇಕಾಗ್ತದೆ. ಅದರಂತೆ ಇಲ್ಲಿ ಸುವಚನಗಳು ಇರಬೇಕು. ಸುವಚನಗಳಂದ್ರೆ ಒಳ್ಳೆಯ ವಚನಗಳಿರ್ಬೇಕು. ನಿಮಗೆ ಒಳ್ಳೆಯ ವಚನಗಳನ್ನು ಕೇಳ್ರಿ. ಆಮೇಲೆ ಮಹಾತ್ಮನಿಂದ ಶಾಸ್ತ್ರಗಳ ಅಧ್ಯಯನವನ್ನು ಮಾಡಬೇಕು. ಯಾರು ಮಾಡ್ಬೇಕು ರೀ? ಮಹಾತ್ಮರಿಂದ ಮಾಡ್ಬೇಕಂತ. ಅಧ್ಯಯನವನ್ನು ಮಾಡಬೇಕು. ಸಜ್ಜನರು ದುರ್ಜನರನ್ನು ಸಜ್ಜನ ಮಾಡ್ತಾರೆ. ಏನು ಸಜ್ಜನತಲ್ಲ, ದುರ್ಜನರನ್ನು ನೀವು ಸಜ್ಜನರನ್ನಾಗಿ ಮಾಡಬೇಕು. ಆಮೇಲೆ ಸರ್ವ ಸಜ್ಜನರಿಗೂ ಸ್ವಾಗತ ಇರಲಿ. ಏನು ಮಾಡಿ ನೀವು ಸರ್ವ ಸಜ್ಜನರಿಗೂ
ಸ್ವಾಗತ ಮಾಡಿರಿ. ಎಲ್ಲರೂ ಒಳ್ಳೆಯ ಮಾರ್ಗದಲ್ಲಿ ನಡೆಯಿರಿ. ಮುಂದೆ ದಾನವನ್ನು ಮಾಡ್ತಾ ಇರಬೇಕು, ಧರ್ಮವಂತರಾಗಿರ್ಬೇಕು, ಪರೋಪಕಾರಗಳನ್ನು ಮಾಡ್ತಾ ಇರಬೇಕು, ಪರೋಪಕಾರ ಮಾಡಿರಿ. ಸಂಪೂರ್ಣ ಭಕ್ತಿಯಿಂದ ಇರಬೇಕು. ಭಕ್ತಿ ಅರ್ಧ ಇರಬಾರ್ದು. ಭಕ್ತಿ ಇರಬೇಕು 100ಕ್ಕೆ 100 ಸಂಪೂರ್ಣ ಇರ್ತಕ್ಕಂಥ ಭಕ್ತಿಯಿಂದ ಕೂಡಿರಬೇಕು, ಭಕ್ತಿಯಿಂದ ಇರಬೇಕು. ಹೀಗೆ ಭಕ್ತಿಯಿಂದ ಅಧ್ಯಾತ್ಮ ಚಿಂತನೆಯನ್ನು ಮಾಡುತ್ತಾ ಆನಂದವಾಗಿರಬೇಕು. ಇದರಿಂದ ನಿಮ್ಗೆ ಒಳ್ಳೆಯ ಇರ್ತದೆ ಅಂತಕೊಂಡು ಎಲ್ಲರೂ ಹೇಳಿದರು. ನಾವು ಹೇಳಿದಲ್ಲಿ ತಿಳಿದದ ಅಂತ ಕೇಳಿದ್ರು. ಹ್ಞೂ ರೀ ತಿಳಿದ. ಈ ಪ್ರಕಾರ ಮಾಡ್ತವ್ರಿ. ಮಹಾತ್ಮನಿಂದ ಸಿದ್ಧಲಿಂಗ ಶುರುಗಳಿದ್ರು ಅಂಥವರಿಂದ ನೀವು ಅಧ್ಯಾತ್ಮ ಶ್ರವಣ ಮಾಡ್ತಾ ಉದ್ಧಾರವಾಗ್ರಿ, ಎಲ್ಲರಿಗೂ ಮಂಗಲವಾಗಲಿ. ನಾವು ಮಾಲಿಂಗಪುರಕ್ಕೆ ನಾವು ಓದ್ಕೊಂತವ್ರು ಇದ್ದೀವಿ ಅಂತಕೊಂಡು ಹೇಳಿ ಏನು ಮಾಡಿದ್ರಿ, ಹೇಳಿದರು. ಹಾಗೆ ಮತ್ತೆ ಹೇಳ್ತಾ, ಇಂದು ನಾವು ಊರಿಗೆ ಹೋಗಬೇಕು. ಮಹಾಲಿಂಗಪುರದಿಂದ ನಮ್ಮನ್ನು ಕರೆಯಲು ನಮ್ಮ ಮಗನು ಬರ್ತಾನೆ ಅಂತೆಲ್ಲ ಹೇಳಿದ್ರಲ್ಲ. ನಿಜವಾಗಿ ಈಗ ಇಷ್ಟಾಯಿತು. ಅವರೇನಿದ್ರಪ್ಪ ಅವರು, ಇಂದು ನಾವು ಊರಿಗೆ ಹೋಗಬೇಕು, ಮಹಾಲಿಂಗಪುರದಿಂದ ನಮ್ಮನ್ನು ಕರೆಯಲು ಯಾರು ಬರ್ತಾರೆ, ನಮ್ಮ ಮಗನು ಬರ್ತಾನೆ ಎಂದು ಹೇಳಿದರು. ನಿಜವಾಗಿಯೂ ಆ ಗುರುಗಳ ಮಗನು ಇಲ್ಲಿ ಒಂದು ವಿಷಯ ಶುರು ಮಾಡಿರ್ತೇವಲ್ಲ, ನೀವು ಕೂಡ ಅವರು ಮಗನು ಕೂಡ ಬಂದರು, ಎಲ್ಲ ತಯಾರು ಮಾಡಿದರು. ಆಮೇಲೆ ಈಗ ಆ ಬಳಿಕ ಎಲ್ಲರಿಗೂ ಮಂಗಲ ಗೀತೆ ಮುಗಿದ ಮೇಲೆ ಆ ಬಳಿಕ ಗುರುಗಳು ಎಲ್ಲರನ್ನು ಒಂದು ಸಲ ನೋಡಿ ಎಲ್ಲರಿಗೂ ಶುಭವಾಗಲಿ 5 ಮಂಗಲ ಪದ್ಯಗಳನ್ನು ಹಾಡಿದರೆ ನಮಗೆ ಸಂತೋಷವಾಯಿತು. ಇನ್ನು ನೀವೆಲ್ಲರೂ ಮಹಾತ್ಮರಾಗಿರ್ತಕ್ಕಂಥ ಶ್ರೀ ಸಿದ್ಧಲಿಂಗೇಶ್ವರ ಗುರುಗಳಿದ್ದಲ್ಲ ಅವರಂತೆ ಇರ್ತಕ್ಕಂಥ ಸಿದ್ಧಲಿಂಗೇಶ್ವರ ಗುರುಗಳಂಥ ಸದ್ರುಗಳು ಹೇಳಿದ ಹಾಗೆ ಅಧ್ಯಾತ್ಮ ಮಾರ್ಗದಲ್ಲಿ ನಡೆಯಲು ಸುಖಿಯಾಗಿರಿ, ತಮ್ಮೆಲ್ಲರಿಗೂ ಮಂಗಲವಾಗಲಿ. ಶ್ರೀ ಸಿದ್ಧಲಿಂಗೇಶ್ವರ ಸದ್ರುಗಳೇ ನಮ್ಮ ಮಗನು ಕರೆಯಲು ಬಂದಿದ್ದಾನೆ, ನಾವಿನ್ನು ಹೊರಡುತ್ತೇವೆ, ಮಾಲಿಂಗಪುರಕ್ಕೆ ಹೊರಡುತ್ತೇವೆ ಎಂದು ಕರವನ್ನು ಮುಗಿದು ಅಪ್ಪರಿಗೆ ಕರವನ್ನು ಮುಗಿದರು. ತಮ್ಮ ಶಿಷ್ಯರ ಆಶೀರ್ವಾದ ಮಾಡಿದರು. ಇಲ್ಲಿ ಅಪ್ಪವರಿಗೆ ಕರವನ್ನು ಮುಗಿದರು. ತಮ್ಮ ಕೈಗಳು ಮುಗಿದು ತಮ್ಮ ಕರಗಳನ್ನು ಏನು ಮಾಡಿದ್ರಿ, ಹೋಗಿ ಬರ್ತಾಯಿತ್ತು ಅಪ್ಪವ್ರಿಗೆ ಹೇಳಿ ಹೀಗೆ ಅವ್ರ ಕೈ ಕೆಳಗೆ ಬಂದುಬಿಟ್ಟು ತಮ್ಮ ತೊಡೆ ಮೇಲೆ ಇಟ್ಕೊಂಡ್ರೆ ಅಷ್ಟರೊಳಗೆ ಅವ್ರು ಮುಗಿದೋಗ್ಬಿಡ್ತಾರೆ. ಅಷ್ಟರೊಳಗೆ ತಮ್ಮ ದೇಹವನ್ನು ತ್ಯಾಗ ಮಾಡಿದರು. ತಮ್ಮ ತೊಡೆ ಮೇಲೆ ಇರಿಸಿ ತಕ್ಷಣದಲ್ಲೇ ಆ ಗುರುಗಳು ತಮ್ಮ ದೇಹವನ್ನು ತ್ಯಾಗ ಮಾಡಿದರು. ಎಲ್ಲರಿಗೂ ಗುರುಗಳಿಗೆ ಏನಾಯಿತು, ಗುರುಗಳು ಹೇಗೆ ಮೌನವಾದರು, ಅವರು ತಮ್ಮ ದೇಹವನ್ನು ತ್ಯಾಗ ಮಾಡಿದ್ದಾರೆ ಎಂದು ಒಬ್ಬರ ಮುಖವನ್ನು ಒಬ್ಬರು ನೋಡಿದರು. ನಮಗೆ ಹಾಗೆ ಅನಿಸಿದೆಯೋ ನಿಜವಾಗಿ ಅವರು ದೇಹವನ್ನು ತ್ಯಾಗ ಮಾಡಿದ್ದಾರೆ ಅಂತಕೊಂಡು ಎಲ್ಲರೂ ಕೂಡ ಭಾಳ ಏನಾಯಿತು ಎಲ್ಲ ದಿಕ್ಕು ತಿಳಿದಂತೆ ಜನರಿಗೆಲ್ಲ ಎಲ್ಲರಿಗೂ ಸಂದೇಹವಾಯಿತು. ಈಗಲೇ ನಮ್ಮೆಲ್ಲರ ಜೊತೆಗೆ ಮಾತನಾಡಿ ಎಲ್ಲರನ್ನು ಅನುಗ್ರಹಿಸಿದ್ದಾರೆ. ಎಲ್ಲರೊಡನೆ ಮಾತನಾಡುತ್ತಾ ನಾವು ಮಹಾಲಿಂಗಪುರಕ್ಕೆ ಹೋಗುತ್ತೇವೆ ಎಂದು ಹೇಳಿದವರೇ ತಮ್ಮ ದೇಹವನ್ನು ತ್ಯಾಗ ಮಾಡಿದ್ದಾರೆ. ಎಲ್ಲರೂ ಹೇಗಾಯಿತು ಎಂದು ಚಿಂತಿಸತೊಡಗಿದರು. ಆಗ ಎಲ್ಲರೂ ಚಿಂತೆ ಮಾಡ್ತಕ್ಕಂಥವ್ರು, ದುಃಖ ಮಾಡ್ತಕ್ಕಂಥವ್ರು ದುಃಖ ಮಾಡಲಿಕ್ಕತ್ತರು. ಏನು ದೇಹ ತ್ಯಾಗ ಆಯಿತು ತಗೊಂಡು ಅವರು ಪ್ರತಿಯೊಬ್ಬರು ವಿಚಾರ ಬೇರೆ ಇರ್ತಾವಲ್ಲ. ಯಾರು ಊರ ಮಹತ್ವ ತಿಳಿದಿರ್ತಾರೆ ಅವರೊಂದು ಬೇರೆ ರೀತಿಯಿಂದ ವಿಚಾರ ಮಾಡ್ತಾರೆ. ಈಗ ಪ್ರತಿಯೊಬ್ಬರು ಬೇರೆ ವಿಚಾರ ಮಾಡ್ತಾರೆ. ಆಗ ಅಪ್ಪ ಅವ್ರು ಹೇಳ್ತಾರೆ, ನಮ್ಮ ಶ್ರೀ ಸಿದ್ಧಲಿಂಗೇಶ್ವರ ಸದ್ರುಗಳು ಹೇಳಿದರು, ಅವರು ಅಯ್ಯ ಸದ್ಭಕ್ತರೇ, ಮೊದಲೇ ಅವರು ಆ ಮಹಾತ್ಮರು ಗುರುಗಳು ಎಲ್ಲರಿಗೂ ಮಹಾಲಿಂಗಪುರಕ್ಕೆ ಹೋಗುತ್ತೇವೆ ಅಂತ ಹೇಳಿರೋರು. ಏನು ಹೇಳಿದರು ಗುರುಗಳು? ಮೊದಲೇ ಮಹಾಲಿಂಗಪುರಕ್ಕೆ ಹೋಗುತ್ತೇವೆ ಅಂತ ಹೇಳಿದ್ರು, ತಾಯಿ ಹೋಗಿ ಬರುತ್ತೇವೆ ಅಂತ ಹೇಳಿಲ್ಲ. ಹೋಗಿ ಬರ್ತೇವೆ ಅಂತ ಹೇಳಿದರು, ಹೋಗ್ತೇವೆ ಅಂತ ಹೇಳ್ತಾರೆ ಅಂತ. ಅವರು ನಾವು ಹೋಗಿ ಬರುತ್ತೇವೆ ಅಂತ ಹೇಳಲಿಲ್ಲ, ಹೋಗುತ್ತೇವೆ ಎಂದು ಹೇಳಿರುವರು. ಅವರು ಯೋಗಿಗಳು, ಭೀಷ್ಮಾಚಾರ್ಯಂತೆ ಇಚ್ಛಾಮರಣ. ಭೀಷ್ಮಾಚಾರ್ಯರಿಗೆ ಇಚ್ಛಾಮರಣಿತವ್ರಿಗೆ ಅವ್ರಿಗೆ ಶರಪಂಜರ ಮೇಲೆ ಮಲ್ಕೊಂಡು 6 ತಿಂಗಳ ಪರ್ಯಂತ ದೇಹ ತ್ಯಾಗ ಮಾಡಿಲ್ಲ ರೀ. ಉತ್ತರಾಯಣ ಬಂದಾಗ ದೇಹ ತ್ಯಾಗ ಮಾಡಬೇಕು. ಆಗ ಸ್ವರ್ಗದ ಬಾಗಿಲು ತೆರೆದಿರ್ತದೆ. ದಕ್ಷಿಣಾಯಣ ಆದ ಸಮಯದಲ್ಲಿ ಸ್ವರ್ಗದ ಬಾಗಿಲು ಮುಚ್ಚಿರ್ತದೆ ಅಂತಕೊಂಡು ಕರ್ಮಕಾಂಡ ಅನುಸಾರ ವಿಚಾರ ಮಾಡಿಕೊಂಡು 6 ತಿಂಗಳ ಪರ್ಯಂತ ತಮ್ಮ ದೇಹವನ್ನು ತ್ಯಾಗ ಮಾಡಲಿಲ್ಲ. ಏಕೆಂದ್ರೆ
ಯಾರಾದರೂ ದೇಹ ಅವ್ರ ನಾಶ ಮಾಡ್ತಾಯಿದ್ದ ಯಾರಿಂದೂ ಸಾಧ್ಯ ಇರಲಿಲ್ಲ ಅಂಥ ವಿಶ್ರಾಮರಣೆಗಳವರು ತಾವಾಗೆ ದೇಹವನ್ನು ತ್ಯಾಗ ಮಾಡಬೇಕು. ಅವ್ರ ದೇಹ ತ್ಯಾಗ ಮಾಡಿದ್ರೆ ಅಷ್ಟೇ ಸಾಧ್ಯ ಆಗ್ತದೆ. ಹಾಗಿಲ್ಲಿ ಭೀಷ್ಮಾಚಾರ್ಯಂತೆ ತಮ್ಮ ಗುರುಗಳು ಎಂಥವ್ರು ಇದ್ದಾರೆ, ಇಚ್ಛಾಮರಣೆಗಳಿದ್ದಾರೆ. ಹೋಗುತ್ತೇವೆ ಅಂತ ಹೇಳಿದ್ದಾರೆ, ಬರುತ್ತೇವೆ ಅಂತ ಹೇಳಿಲ್ಲ. ಅದರಿಂದ ಅವರು ಇಲ್ಲಿ ಹೇಳ್ತಾರೆ ಭೀಷ್ಮಾಚಾರ್ಯ ಅಂತ ಇಚ್ಛಾಮರಣೆಗಳು ಅವರು ಮರಣದ ಸ್ವತಂತ್ರರಲ್ಲ. ತಮ್ಮ ಗುರುಗಳು ಮರಣದ ಸ್ವತಂತ್ರರಲ್ಲ, ಮರಣವೇ ಅವರ ಸ್ವಾಧೀನವಾಗಿರ್ತದೆ. ಮರಣವೇ ಯಾವಾಗ ನಾವು ದೇಹವನ್ನು ತ್ಯಾಗ ಮಾಡುತ್ತ ಅಂತ ವಿಚಾರ ಮಾಡ್ತಾರಲ್ಲ, ಅವರು ಸ್ವಾಧೀನ ಯಾವಾಗ ತಾವು ದೇಹ ತ್ಯಾಗ ಮಾಡ್ತಾ ಅಪೇಕ್ಷೆ ಪಡಿತಾರೆ ಆಗ ದೇಹ ತ್ಯಾಗ ಆಗ್ತದೆ ಹೊರತಾಗಿ ಅದು ತಾನಾಗಿ ಅದು ಮರಣ ಬರ್ತದೆ ಅಂತಕೊಂಡು ಹೇಳಿ ಅಂದ್ರೆ ಮರಣದ ಆಟ ಅವ್ರ ಮೇಲೆ ನಡೆದಿಲ್ಲ. ಅದಕ್ಕೆ ಅವ್ರು ಮೃತ್ಯುಂಜಯರಿದ್ದಾರೆ. ಅದು ಮೃತ್ಯುಂಜಯಿಸ್ತಕ್ಕಂಥವ್ರು ತಾವು ಹೇಳಿದಾಗ ಮರಣ ಹೊರತಾಗಿ ದೇಹ ತ್ಯಾಗ ಹೊರತಾಗಿ ಈ ಸಮಯದಲ್ಲಿ ಆಯುಷ್ಯ ಮುಗಿತು, ಈ ದೇಹ ತ್ಯಾಗ ಆಗ್ತಾ ಹಾಗೆ ಆಗೋದಿಲ್ಲ ಅಂತ ಹೇಳಿದರು. ಮರಣವೇ ಅವರ ಸ್ವಾಧೀನವಿರುತ್ತದೆ. ಅವರು ಮೃತ್ಯುಂಜಯರು. ಅವರು ಬಯಸಿದಾಗ ಅವರ ದೇಹಕ್ಕೆ ಅಂತ್ಯಪ್ರಾಪ್ತಿ ಆಯಿತು. ಅವ್ರು ಬಯಸಿದ್ದಾರೆ ಅಂತ ಹೇಳಿದರು. ಆಮೇಲೆ ಎಲ್ಲವೂ ಸದೃಢ ಇಚ್ಛೆ ಇನ್ನು ಮುಂದಿನ ಸಮಾಧಿ ಕಾರ್ಯವನ್ನು ಮಾಡಿದೆ ಹೇಳಿದರು ಎಂದು ಹೇಳಿದರು. ಕೆಲವರು ಬಹುವಾಗಿ ದುಃಖವನ್ನು ಮಾಡತೊಡಗಿದರು. ಇನ್ನು ಕೆಲವರು ಸದೃಢರ ಸ್ಮರಣೆಯನ್ನು ಮಾಡಿ ಸದೃಢರು ಮಹಿಮೆ ತಿಳಿಯಲಾರದು ಎಂದು ಮೌನವಾದರು. ನಮ್ಮ ಸದೃಢರು ಅಲ್ಲಿರುವ ಜನರನ್ನು ಕುರಿತು ಅಪರು ಹೇಳ್ತಾ ಇದ್ದಾರೆ. ಅಪರು ಅಲ್ಲಿರ್ತಕ್ಕಂಥ ಜನರಿಗೆ ಸವತೆ ಹಣ್ಣು ತನ್ನ ತುಂಬವನ್ನು ಸಹಜವಾಗಿ ಕಳಿಸಿಕೊಳ್ಳುತ್ತೆ. ಸವತೆಕಾಯಿ ಇರ್ತಾವೆ ನೋಡ್ರಿ, ಸವತೆಕಾಯಿ ಆಯಿತು, ಪುಟ್ಟಿಕಾಯಿ ಅವು ಹಣ್ಣು ಇರ್ತಾವೆ, ಹಣ್ಣಾಗ್ತಾವಲ್ಲ, ಹಣ್ಣಾದ್ಮೇಲೆ ಸಂಪೂರ್ಣವಾಗಿ ಹಣ್ಣಾಗಿದ್ರು ನೋಡ್ಲಿಕ್ಕೆ ಹೇಗಿರ್ತಾವೆ, ಹತ್ಕೊಂಡಿರ್ತಾವೆ. ಸ್ವಲ್ಪ ಇಷ್ಟು ಸ್ಪರ್ಶ ಮಾಡಿದರೆ ಸಾಕು ತುಂಬೇನಾಗ್ತದೆ, ಕಾಯಿಂದ ಹೊರಗೆ ಹೋಗಿಬಿಡ್ತದೆ. ಆ ಸವತೆ ಹಣ್ಣಿನಂತೆ ಅವರು ಸಹಜವಾಗಿ ತಮ್ಮ ದೇಹವಂತೆ ಮಾಡಿದವರು. ಅವರು ಮೊದಲೇ ದೇಹದ ಸಂಬಂಧ ಇಲ್ಲದೇ ಇದ್ದಾರೆ. ಅವರು ನೀವು ನೋಡುವಾಗ ಈ ನಿಮ್ಮ ದೃಷ್ಟಿಯಿಂದ ಈಗ ಅವ್ರು ದೇಹ ತ್ಯಾಗ ಮಾಡ್ತಿದ್ದೆ, ಸಹಜವಾಗಿ ದೇಹ ತ್ಯಾಗ ಮಾಡಿದರು. ಅದಕ್ಕೆ ಅವರಿಗೆ ಮರಣ ಅಂತಕ್ಕಂಥದ್ದು ಆಗಲಿ ಮತ್ತೇನು ಅವ್ರಿಗೆ ಸಂಬಂಧ ಇಲ್ಲಿದ್ದು, ಅವರು ಪರಬ್ರಹ್ಮ ಸ್ವರೂಪ ಇದ್ದಾರೆ, ಸಹಜವಾಗಿ ದೇಹ ತ್ಯಾಗ ಮಾಡ್ತಾರೆ. ಶರಣರು ಕೂಡ ಶರಣರಿಗೆ ಮರಣವೇ ಮಹಾನವಮಿ ಅಂತ ಶರಣರು ಏನು ಹೇಳ್ತಾರೆ, ಶರಣರು ಮರಣವೇ ಮಹಾನವಮಿ ಶರಣರಿಗೆ ಅಂತ. ಶರಣರು ಏನಂತಂದ್ರೆ ಮರಣ ಬಂದ್ರೆ ಅದು ಅವರು ದುಃಖ ಪಡ್ತಾರೆ, ನನ್ನ ಮರಣ ಬರ್ತದೆ ಅಂಜೋದಿಲ್ಲ. ಏನಂತಂದ್ರೆ ಇನ್ನು ಮಹಾನವಮಿ ಮೇಲೆ ಏನು ಮಾಡ್ತಾರೆ, ದೀಪೋತ್ಸವ ಮಾಡ್ತಾರಲ್ಲ, ಹಾಗೆ ದೇಹ ನಿವೃತ್ತಿ ಆಯಿತು. ನಾವು ಇನ್ನು ಅವರು ಶರಣರ ಸಂಪ್ರದಾಯ ಅಂತಂದ್ರೆ ನಾವು ಕೈಲಾಸಕ್ಕೆ ಹೋಗ್ತಾ ಇದ್ದೀವಿ, ಭಗವಂತನ ಸನ್ನಿಧಿ ಇರ್ತದೆ, ಸಂತೋಷ ಅಂತ ತಿಳ್ಕೊಂಡು ಆನಂದವಾಗಿ ನಾವು ಪರಮಾತ್ಮ ತೆರಳ್ತಾ ಇದ್ದೀವಿ ಅಂಥೇಳಿ ಅವು ಮಹಾನವಮಿ ಅಮಾವಾಸ್ಯೆಗಳು ಎಲ್ಲ ಕಡೆ ದೀಪವನ್ನು ಬೆಳೆಸಿ ಸಂತೋಷ ಪಡ್ತಾರೆ. ಆಗ ಇಲ್ಲಿ ಆನಂದವಾಗಿ ಅವ್ರು ದೇವರು ತ್ಯಾಗ ಮಾಡ್ತಕ್ಕಂಥ ಶರಣರು ಕೂಡ ಎಂದು ಹೇಳಿರೋರು. ಆಮೇಲೆ ಸಂತ ತುಕಾರಾಮ ಕೂಡ ರಾಮ ಗೇಲೆ ಊಟನ, ರಾಮ ಗೇಲೆ ಅಂದರೆ ಹೋದ್ರು. ಊಟನ ಹೇಗೆ ಹೋದ್ರು, ಎದ್ದು ಹೋದರು. ಎಲ್ಲಿಂದ ಎದ್ದು ಹೋದರು, ದೇಹದಿಂದ ಎದ್ದು ಹೋದರು. ಅವ್ರು ರಾಮ ಗೇಲಿ ಊಟೋನ ಮಡಿಕ್ಯಾ ಗೇಲಿ ಪುಟೋನ ಅಂತ ದೇಹ ಒಡೆದು ಹೋಗ್ಬಿಡ್ತು. ರಾಮ ಒಳಗಿಂದ ಎದ್ದು ಹೋಗ್ಬಿಟ್ರು. ಮಡಿಕ್ಯಾ ಗೇಲಿ ಇದೊಂದು ಗಡಿಗೆ ಯಾವಾಗಿದ್ರು ಹೊಡಿತಕ್ಕಂಥದ್ದು, ಅದು ಒಡೆದು ಹೋಗ್ಬಿಡ್ತು. ಗಡಿ ಹೊಡೆದ ರಾಮ ಹೊಡೆದ್ರೂ ಗಡಿ ಹೊಡಿತು, ಆಕಾಶ ಹೊಡಿತದ, ಆಕಾಶ ಹೊಡೆಯೋದಿಲ್ಲ. ಹಾಗೆ ದೇಹ ನಾಶ ಆಯಿತು ಹೊರತಾಗಿ ಆತ್ಮರಾಮನಿಗೆ ಏನೂ ಇಲ್ಲ. ಆತ್ಮರಾಮ ಅಮರಿದ್ದಾರಂತ ಸಂತು ಕರ್ಮ ಕೂಡ ಹೇಳ್ತಾರೆ. ರಾಮಗೇಲಿ ಊಟೋನ ಮಡಿಕ್ಯಾ ಗೇಲಿ ಪುಟೋನಂತ. ಆಮೇಲೆ ಇಲ್ಲಿ ದೇಹ ತ್ಯಾಗ ಆಗತಕ್ಕಂಥ ಸಮಯದಲ್ಲಿ ಇಲ್ಲಿ ಯೋಗಿಗೆ ನಿಜ ತರಬೇಕು ಅಂತ ಹೇಳಿ ದೇಹ ತ್ಯಾಗದ ವೇಳೆಗಳು ಏನು ನೆನೆವಂತಾಗುವನಾಗಿ ಯೋಗಿಗೆ ನಿಜ ಹೆಸರಿರಬೇಕು. ಅದು ದೇಹ ತ್ಯಾಗ ಮಾಡ್ತಕ್ಕಂಥ ಸಮಯದಲ್ಲಿ ಯೋಗಿಗಳ ಕುರಿತು ಹೆಸರಿಗೆ ಕೊಡ್ತಾರೆ. ದೇಹ ತ್ಯಾಗ ಮಾಡುವಾಗ ಯಾರನ್ನು ಏನನ್ನು ನೆನೆಸ್ಕೊಂಡು ದೇಹ ತ್ಯಾಗ ಮಾಡ್ತಾರಲ್ಲ ಅಂಥ ಜನ್ಮ ಬರ್ತಾಯಿದ್ದಾವೆ ಮುಂದೆ. ಅದಕ್ಕಾಗಿ ಫೋಟೋ ತೆಗೆಯುವ ಕ್ಯಾಮ್ರಾ ಹಿಡಿದಾಗ ಅದ್ರ ಮುಂದೆ ಕೂತಿರ್ತಕ್ಕಂಥವ್ರು ಹೇಗೆ ಕೂತಿರ್ತಾರೋ ಅದೇ ಪ್ರಕಾರ ಮಾಡ್ತಾರೆ. ಒಬ್ರ ಕಡೆ ಮುಖ ಮಾಡಿದ್ರೆ ಮತ್ತೊಬ್ರ ಕಡೆ ಮುಖ ಮಾಡಿದ್ರೆ, ಒಬ್ಬರು ನಿದ್ರೆ ಒಂದು ಕಣ್ಣು ಮುಚ್ಚಿದ್ರೆ ಏನು ಬರ್ತದೆ ಎಲ್ಲ ಅಂಥದ್ದು ಬರ್ತದೆ. ಆಕ್ಳೋಸ್ವರ ಯಾತು ಮಾಡಿದ್ರು ಅಂದ್ರೆ ಫೋಟೋದಾಗ ಅಕಸ್ಮಾತ್ ಈ ಅಂತಿದ್ರಂದ್ರೆ ಈ ಅಂದ ಮುಖ ಆಗತ್ತೆ. ಮುಖ ಹೇಗಿರ್ತಲ್ಲ ಫೋಟೋ ತೆಗೆಯುವಾಗ ಅದೇ ಪ್ರಕಾರ ಚಿತ್ರ ಮಾಡ್ತಾರ. ಅದೇ ಪ್ರಕಾರ ಏನನ್ನು ನೆನೆಸ್ಕೊಂಡು ಆಗ ದೇಹ ತ್ಯಾಗ ಮಾಡ್ತಾರೆ ನೋಡ್ರಿ, ಅವರು ಅಂಥದ್ದು ಜನ್ಮವನ್ನು ಪಡಿತಾರೆ. ಆಗೋಸ್ಕರವಾಗಿ ಯಾವ ಜನ್ಮವೂ ಬರಬಾರ್ದಂದ್ರೆ ದೇಹ ತ್ಯಾಗ ಮಾಡುವಾಗ ಯೋಗಿಗಳು ಯಾವ ಯೋಗಿಗಳಂದ್ರೆ ಕರ್ಮಯೋಗಿಗಳು, ಪ್ರಾಣಾಯಾಮಗಳು ಮಾಡ್ತಕ್ಕಂಥ ಯೋಗಿಗಳಾಗದೆ ಏನಾಗಬೇಕು, ಅವರು ಯೋಗಿ ಆಗಿರೋ ಜ್ಞಾನ ಯೋಗಿ ಆಗಿರೋ ಅಂತಕೊಂಡಿ ಜ್ಞಾನ ಯೋಗಿಯಾಗಿ ನಾನು ಸಚ್ಚಿದಾನಂದ ಪರಬ್ರಹ್ಮ ಸ್ವರೂಪನಿದ್ದೇನೆ ಅಂತಕ್ಕಂಥದ್ದು ಸ್ಮರಿಸ್ಕೊಂಡ್ರೆ ಸಾಕು. ಅಲ್ಲಿ ಜನನ ನಿವೃತ್ತಿ ಆಗ್ತವೆ, ತಾನು ಪರಬ್ರಹ್ಮ ಸಿದ್ಧ ಆಗ್ತದೆ. ಅದಕ್ಕೆ ದೇಹ ತ್ಯಾಗ ಮಾಡುವಾಗ ಕೂಡ ಇದೊಂದು ವಿಶೇಷ ವಿಜ್ಞಾನ. ಎಂಥವ್ರು ಹೀಗಿರ್ಬೇಕಂತ
ತನ್ನ ಯಥಾರ್ಥ ಸ್ವರೂಪನ ಅರಿತುಕೊಂಡು ಧನ್ಯ ಆಗೋದು ಬಿಡ್ಕೊಟ್ಟು ಏನಾದರೂ ನೆನೆಸ್ಕೊಂಡಿದ್ರೆ ಏನಾದರೂ ನೋಡ್ತಾ ಇದ್ರೆ ಆ ಕಡೆ ಲಕ್ಷ ಹೋದ್ರೆ ಮತ್ತೆ ಜನನ ಮರಣ ಪ್ರಾಪ್ತಿ ಆಗ್ತದೆ, ಪುನಃ ಹುಟ್ಟುವುದು ದೇವನ ತ್ಯಾಗ ಮಾಡೋದು ಹೀಗೆ ಆಗ್ತದೆ. ಅದರಿಂದ ಅಂಥದ್ದಿರಬಾರ್ದು ಅಂತ ಹೇಳಿ ಇದೇಳ್ತದೆ, ದೇಹ ತ್ಯಾಗದ ವೇಳೆಯೊಳಗೂ ಯೋಗಿಗೆ ತಾನು ಏನು ನೆನೆವನ ಅಂತಾಗುವನಾಗಿ ಯೋಗಿಗೆ ಏನು ಹೇಳಿದರೆ ನಿಜದ ಎಚ್ಚರ ಇರಬೇಕು ಅನ್ನುವಾಗ, ನಿಜದ ಎಚ್ಚರ ಇರಬೇಕಂದ ಅನ್ನುವಾಗ ಯೋಗಿ ಆಗದೆ ಆತ ಏನಾಗಿರ್ಬೇಕು, ಜ್ಞಾನ ಯೋಗಿ ಇದ್ರೆ ತಾನೆ ಯಥಾರ್ಥ ನಿಜ ಅಂದರೆ ಯಾವುದು ಪರಬ್ರಹ್ಮ ಸ್ವರೂಪ, ಅದರ ಎಚ್ಚರ ಇರಬೇಕು, ಅದರ ಎಚ್ಚರನ್ನು ಮರಿ ಕೊಡೋದು ಅಂತ ಹೇಳ್ತಾರೆ. ಜ್ಞಾನ ಯೋಗಿಯಾಗು, ನೀ ಜ್ಞಾನವನ್ನು ಸ್ಮರಿಸ್ಕೋ, ನಿನ್ನ ಯಥಾರ್ಥ ಸ್ವರೂಪ ನಿನಗೆ ಪ್ರಾಪ್ತಿ ಆಗ್ತದೆ, ಸ್ಮರಣೆ ಬರ್ತದೆ, ನೀ ಪರಬ್ರಹ್ಮ ಆಗ್ತಾಯಿದ್ದಿ, ಪರಬ್ರಹ್ಮ ಇರ್ತಾಯಿದ್ದು ಮೊದಲೇ ನೀ ಪರಬ್ರಹ್ಮ ಆಗ್ತಾಯಿ, ಅಲ್ಲಿ ಜನನ ಮರಣ ನಿವೃತ್ತಿ ಆಗೋದು ಅಂತ ಹೇಳ್ತಾರೆ. ಹೀಗೆ ಹೇಳ್ತಾ ಆಮೇಲೆ ಇನ್ನೂ ಕೂಡ ಮಹಾತ್ಮರಿಗೆ ತಿಳ್ತಕ್ಕಂಥ ಎಲ್ಲರಿಗೂ ಕೂಡ ಸಾಧ್ಯ ಆಗುವುದಿಲ್ಲ ಅಂತ ಹೇಳ್ತಾರೆ. ಇನ್ನು ತಮ್ಮ ಗುರುಗಳು ಎಲ್ಲರೊಡನೆ ಮಾತನಾಡುತ್ತಾ ಹಿತೋಪದೇಶವನ್ನು ನೀಡುತ್ತಾ 5 ಮಂಗಲ ಪದ್ಯಗಳನ್ನು ಹಾಡಲು ಹೇಳಿ, ನಾವು ಮಹಾಲಿಂಗಪುರಕ್ಕೆ ಹೋಗುತ್ತೇವೆ, ನಮ್ಮ ಪುತ್ರನು ನಮ್ಮನ್ನು ಕರೆಯಲು ಬರುತ್ತಾನೆ ಎಂದು ಹೇಳಿ ತಮ್ಮ ದೇಹವನ್ನು ತ್ಯಾಗ ಮಾಡಿದರು. ಇದು ಎಲ್ಲ ಹೇಳಿದ್ರೆ ಇದು ಏನೇನು ಅಂತ ಅಂದ್ರೆ ಅಪರಿತರು, ನಾವು ಮಹಾಲಿಂಗಪುರಕ್ಕೆ ಹೋಗುತ್ತೇವೆ ಅಂದರೆ ಈ ಜಗತ್ತಿನಲ್ಲಿ ಅನೇಕ ಲಿಂಗಗಳಿವೆ, ಜಗತ್ತಿನ ಅನೇಕ ಲಿಂಗಗಳು ಬರಡ್ತಾರೆ. ಜ್ಯೋತಿರ್ಲಿಂಗ ತಿರ್ತಾವೆ, ಸ್ಥಾವರಲಿಂಗ ತಿರ್ತಾವೆ, ಇಷ್ಟಲಿಂಗ ತಿರ್ತಾವೆ. ಅದರ ಲಿಂಗಗಳು ಮತ್ತು ಇಷ್ಟಲಿಂಗದಲ್ಲಿ ಕರ್ಪೂರ ಕಾಂತಿ ಲಿಂಗ ತಿರ್ತಾವೆ, ತುಪ್ಪದ ಕಾಂತಿ ಲಿಂಗ ತಿರ್ತಾವೆ, ಆಗ ಸಾದಾ ಕಾಂತಿ ಲಿಂಗ ಇರ್ತಾವೆ, ಬೇರೆ ಇರ್ತಾವೆ. ಇದಲ್ಲದೆ ಮತ್ತು ನಿಮ್ಮ ವ್ಯಾಕರಣ ಪ್ರಕಾರ ಇರ್ತಕ್ಕಂಥ ಸ್ತ್ರೀಲಿಂಗ, ಪುಲ್ಲಿಂಗ, ನಪುಂಸಕಲಿಂಗ, ಇವು ಲಿಂಗ ಇವು ಅಂದರೆ ಅಭಿಪ್ರಾಯ. ನೀವು ಎಲ್ಲ ಯಾರು ಅಲ್ಲಿ ಸರ್ವಂ ಕಲಿಯಂ ಬ್ರಹ್ಮ ಹೇಳೋ ಏನು ಎಲ್ಲ ಲಿಂಗಮಯಂ ಜಗತ್ ಸರ್ವಮತ ಅಂದರೆ ಲಿಂಗ ಮಧ್ಯಂ ಜಗತ್ ಸರ್ವಂ, ಲಿಂಗದ ಮಧ್ಯದಲ್ಲಿ ಅದು ಇದೆ ಜಗತ್ತೆಲ್ಲ, ಅಷ್ಟು ಸರ್ವ ಏನು ಹೇಳ್ತೀವಿ ಎಲ್ಲ ಲಿಂಗದ ಮಧ್ಯೆಲ್ಲ ಎಲ್ಲ ಭಗವಂತ ಬೇರೆ ಭಗವಂತಲ್ಲಿ ಇದನ್ನೆಲ್ಲ ತಗೊಂಡೇಳಿ ಇರ್ತಕ್ಕಂಥ ಲಿಂಗ 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 ಎಲ್ಲ ಕಡೆ ಲಿಂಗ ಅದು ಮಹಾರಾಷ್ಟ್ರ ಹೋಗಿ ಕಿರ್ಲಿಂಗ ಹಿರ್ಲಿಂಗ ಅದವ್ರು ಕ್ಲೀನಿಂಗ್ ಮಾಡೋ ಶಬ್ದ ಸಹಿತ ಅವ್ರು ಲಿಂಗ ಮಾಡಿದ್ರು. ಎದಕ್ಕೆ ಲಿಂಗ ಮಾಡಿದ್ರು ಅವರು? ಅದು ಲಿಂಗಪ್ಪ, ಯಾವುದೇ ಲಿಂಗ ಬಿಟ್ಟು ಬೇರೆ ಇಲ್ಲ, ಎಲ್ಲ ಕಡೆ ಪರಮಾತ್ಮ ಇದ್ದಾರೆ. ನಿಜವಾಗಿರ್ತಕ್ಕಂಥ ಲಿಂಗ ಯಾವುದು ಅಂತಂದ್ರೆ ನಿಜವಾಗಿರ್ತಕ್ಕಂಥ ನಾಶ ಆಗದಿರ್ತಕ್ಕಂಥದ್ದು ಅದು ನಿಜವಾಗಿರ್ತಕ್ಕಂಥ ಲಿಂಗ. ಅದನ್ನು ಇಲ್ಲಿ ಹೇಳ್ತಾರೆ. ಇಲ್ಲಿ ಈ ಜಗತ್ತಿನಲ್ಲಿ ಏನಂದ್ರೆ ಅನೇಕ ಲಿಂಗಗಳು, ಅನೇಕ ಪ್ರಕಾರದ ಲಿಂಗಗಳು. ಆದರೆ ಮಹಾಲಿಂಗವೆಂದರೆ ಏನು ಹೇಳಿದ್ರಪ್ಪ, ನಾವು ಎಲ್ಲಿ ಅಂತ ಹೇಳಿದ್ರು, ಮಹಾಲಿಂಗಪುರಕ್ಕೆ ಹೋಗ್ತಿ ಅಂತ ಹೇಳಿದ್ರು ಅವರು. ಅಪರ್ತರ ಮಹಾಲಿಂಗವೆಂದರೆ ಯಾವುದಕ್ಕೆ ಲಯ ಗಮನಗಳಿಲ್ಲವೋ ಅದರೊಳಗೆ ಕೂಡ ಪ್ರಾಣಲಿಂಗ, ಇಷ್ಟಲಿಂಗ, ಭಾವಲಿಂಗ, ಈಗ ಅದರೊಳಗೆ ಕೂಡ ಬೇರೆ ಬೇರೆ ಬರ್ತಾರೆ. ಇಲ್ಲಿ ಹಾಗಾದ್ರೆ ಯಾವುದಿದು ಮಹಾಲಿಂಗವೆಂದರೆ ಯಾವುದಕ್ಕೆ ಲಯ ಗಮನಗಳಿಲ್ಲವೋ, ಯಾವುದಕ್ಕೆ ಲಯ ಇರಬಾರ್ದು, ಯಾವುದಕ್ಕೆ ಗಮನ ಇರಬಾರ್ದು, ಅಂದರೆ ಪರಿಪೂರ್ಣ ಇರ್ತಕ್ಕಂಥದ್ದು ಯಾವುದು, ಅದು ಮಹತೋಮಯ. ಯಾವುದು ಮಹತೋಮಯ ಅನ್ನೋದಲ್ಲ ಅದು ಅಣುರಣೀಯ ಹೌದು. ಯಾವುದು ಅಣುರಣೀಯ ಅನ್ನೋದಲ್ಲ ಅದು ಮಹತ್ತಿಗೆ ಅದು ಮಹತ್ವವಾಗಿರ್ತಕ್ಕಂಥದ್ದು ಕೂಡ, ಅದು ಮಹತೋಮಯ. ಅಣುವಾಗಿರ್ತಕ್ಕಂಥದ್ದು ಅದೇ, ಮಹತ್ವ ಇರ್ತಕ್ಕಂಥದ್ದು ಅದೇ, ಅದು ಮಹಾಲಿಂಗ ಅಂತ. ಆದರೆ ಮಹಾಲಿಂಗವೆಂದರೆ ಯಾವುದಕ್ಕೆ ಲಯ ಗಮನಗಳಿಲ್ಲವೋ ಅದು ಮಹಾಲಿಂಗ, ಅಂದರೆ ಅದು ಪರಬ್ರಹ್ಮ ಸ್ವರೂಪ. ಅದು ಅಂಥ ಪರಬ್ರಹ್ಮ ಸ್ವರೂಪ ಇರುವಂಥ ಅತ್ಯಂತ ದುಃಖ ನಿವೃತ್ತಿ ಪರಮಾನಂದ ಪ್ರಾಪ್ತಿ ರೂಪ ಇರತಕ್ಕಂಥ ಮೋಕ್ಷ ಸ್ಥಿತಿಗೆ ತೆರಳುತ್ತೇವೆ ಅಂತ ಹೇಳಿದವರು. ಅಂಥ ಮೋಕ್ಷವನ್ನು ಪಡಿತಾ ಇದ್ದೀವಿ. ಅದನ್ನು ನೀವು ಆ ಸಾಧನೆ ಮಾಡ್ತಾ ಸಿದ್ಧಲಿಂಗೇಶ್ವರರು ಅಂಥವರ ಮುಖಾಂತರವಾಗಿ ಬ್ರಹ್ಮಜ್ಞಾನ ಪಡೆದುಕೊಂಡು ನೀವು ಸುಖಿಗಳಾಗಿ ಹೇಳಿದ್ದಾರೆ. ನಿಜವಾದ ಸುಖ ಯಾವುದು? ನಿಜ ಸುಖ, ಅದು ಅಂಥದನ್ನು ಪಡೀರಿ ಅಂತ ಹೇಳಿದ್ದಾರೆ. ಪರಮಾನಂದ ಪ್ರಾಪ್ತಿ ರೂಪ ಇರತಕ್ಕಂಥ ಮೋಕ್ಷ ಸ್ಥಿತಿಗೆ ತೆರಳುತ್ತೇವೆ ಎಂದರೆ ಅದುವೇ ತಾವಾಗಿರುವಂಥ ಆ ಪರಬ್ರಹ್ಮೇ ತಾನಾಗಿರುವಂಥ ಸ್ಥಿತಿಯಲ್ಲಿ ಇರುತ್ತಾರೆ. ಅಂಥ ಸ್ಥಿತಿಯಲ್ಲಿ ಅವರು ಇರ್ತಾ ಇದ್ದಾರೆ ಎಂದು ಹೇಳಿದರು. ಇದನ್ನೆಲ್ಲ ಹೇಳಿದರು ಹೇಳುವಾಗ. ಆದರೆ ಹಾಗೂ ಇನ್ನು ನಮ್ಮ ಪುತ್ರನು ಕರೆಯಲು ಬಂದಿರುವನು ಎಂದರೆ, ನಮ್ಮ ಪುತ್ರ ಕರೆಯಲು ಬಂದಿರು ಅಂತ ಹೇಳಿದ್ರು ಅವರು. ಏನು ಅದರ ಅರ್ಥ ಏನು ಅಂತಂದ್ರೆ, ಪ್ರಾರಬ್ಧವೆಂಬ ಮಗನು ಈ ದೇಹದ ಅವಧಿಯು ಮುಗಿದಿದೆ ಅಂತ. ಪ್ರಾರಬ್ಧ ಅಂತಕ್ಕಂಥ ಮಗ ಬಂದ ಹೇಳ್ತಾನಪ್ಪ, ನೀವೆಲ್ಲ ವಾಸ ಮಾಡ್ತಾಯಿದ್ದೀರಿ, ಬಂದಿದ್ರಿ, ಪ್ರಾರಬ್ಧ ಅಪ್ಪ ಆಗಲ್ಲ, ಪ್ರಾರಬ್ಧಕ್ಕೆ ಅಪ್ಪ ಆಗಲ್ಲ. ಅವರು ಬಂದವ್ರು ಹೇಳ್ತಾರಪ್ಪ, ನಾನು ಕರೀಲಿಕ್ಕೆ ಬಂದಿದ್ದೇನೆ, ಏಕೆಂದ್ರೆ ದೇವನ ತನ್ನ ಮಕ್ಕಳು ಮುಪ್ಪಿನ ಕಾಲಕ್ಕೆ ಮಕ್ಕಳು ತಮ್ಮ ರಕ್ಷಣೆ ಮಾಡ್ತಾ ಅಂತ ಹೇಳ್ತಾರೆ ಲೌಕಿಕದಾಗ.
ರಕ್ಷಣೆ ಮಾಡ್ತಿರ್ತಾರೆ. ಹಾಗೆ ಅವ್ರ ಮಗ ಬಂದು ಕೇಳ್ತಾರೆ, ಅಪ್ಪ ಮಹಾಲಿಂಗಪುರಕ್ಕೆ ಹೋಗೋಣ, ನಾನು ಕರೀಲಿಕ್ಕೆ ಬಂದಿದ್ದೀನಿ ಅಂದ್ರೆ ಯಥಾರ್ಥ ಸ್ವಲ್ಪ ಸ್ಥಿತಿಯನ್ನು ಪಡ್ಕೊಳ್ರಿ, ನಿಮ್ಮ ದೇಹದಲ್ಲ ಅದು ನಾನು ಒಪ್ಪಿಸ್ಬಿಡ್ರಿ. ಯಾರಿಗೆ? ಪ್ರಾರಬ್ಧ ಯಾರಿಗೆ ಅದ ರೀ? ಪ್ರಾರಬ್ಧ ದೇಹಕ್ಕದ, ಹಸಿವು ತೃಷಗಳು ಪ್ರಾಣಕ್ಕೆ ಬಂತು. ಹಸಿವು ತೃಷಗಳು ಪ್ರಾಣಕ್ಕೆ ಹಸಿವು ತೃಷಗಳವ, ಪ್ರಾರಬ್ಧ ದೇಹಕ್ಕದ, ತಾನು ಸಚ್ಚಿದಂದಗನ ಪರಿಪೂರ್ಣ ಪರಬ್ರಹ್ಮ ಸ್ವರೂಪ. ಅವಕ್ಕೆಲ್ಲ ಅವುಗಳ ಜವಾಬ್ದಾರಿ ಅವಕ್ಕೆ ವಹಿಸ್ಬಿಟ್ರೆ ಸಾಕು, ಮುಗಿದೋಗ್ಬಿಡ್ತು. ಅದಕ್ಕೆ ಅಪ್ಪ ನಿನ್ನ ದೇಹವನ್ನು ರಕ್ಷಣೆ ಮಾಡೋದು ದೇಹದ ಜವಾಬ್ದಾರಿ ನನಗದ. ಎರಡು ಥರ ಪ್ರಾರಬ್ಧ ಪುರುಷ ಅವ್ರ ಮಗ ಬಂದ ಮಗ ಕರೀಲಿಕ್ಕೆ ಬರ್ತಾರಂದ್ರೆ ಮಾಲಿಂಗಪುರಕ್ಕೆ, ತಂದೆಯವರೇ ಅಂದ್ರೆ ಮಹಾಸಾಮರ್ಥ್ಯಗಳಂಥ ಸದ್ಗುರುಗಳೇ, ನೀವು ಯಥಾರ್ಥ ಸ್ವರೂಪವನ್ನು ಪಡ್ಕೊಳ್ರಿ. ನನ್ನ ಪ್ರಾರಬ್ಧ ಅಲ್ಲ, ನಿಮಗೆ ಪ್ರಾರಬ್ಧ ಅಲ್ಲ, ಆ ಪ್ರಾರಬ್ಧ ನನಗೆ, ನನ್ನ ಪ್ರಾರಬ್ಧವನ್ನು ಪ್ರಾರಬ್ಧ ರೂಪ ನನಗೆ ನಿಮ್ಮ ದೇಹವನ್ನು ಒಪ್ಪಿಸ್ಬಿಡ್ರಿ. ದೇಹ ಸಂಬಂಧಪಟ್ಟದು ಪ್ರಾರಬ್ಧಕ್ಕೆ. ಅದಕ್ಕೆ ಇಲ್ಲಿ ಹೇಳ್ತಾರೆ, ನಮ್ಮ ಪುತ್ರನು ಕರೆಯಲು ಬಂದಿರುವನೆಂದರೆ ಪ್ರಾರಬ್ಧ ಎಂಬ ಮಗನು ಈ ದೇಹದ ಅವಧಿಯು ಮುಗಿದಿದೆ ಎಂದು ಆಗಮಿಸಿರುವನು. ಇನ್ನು ನನಗೆ ತಮ್ಮ ದೇಹವನ್ನು ಒಪ್ಪಿಸಿರಿ. ತಾವು ಮಹಾಲಿಂಗಪುರವೆಂದರೆ ಅದುವೇ ಇನ್ನು ದೇಹವನ್ನು ಅಳಿದ ಬಳಿಕ ತಮ್ಮ ದೇಹವನ್ನು ಅಳಿದ ಬಳಿಕ ತಮ್ಮ ದೇಹ ಅಂದರೆ ದೇಹದಲ್ಲ, ದೇಹಕ್ಕೆ ಪ್ರಾರಬ್ಧ ಒಳಿದ ಮೇಲೆ ನಿಮ್ಮ ದೇಹಕ್ಕೆ ಕೊರತೆ ಆಗೋದು. ದೇಹ ಅಂದರೆ ಗುರಿ. ನಿಮ್ಮ ದೇಹನು ನಾನು ಸಚ್ಚಿದಾನಂದ ಘನ ಪರಿಪೂರ್ಣ ಪರಬ್ರಹ್ಮ ಸ್ವರೂಪದಿಂದ ದೇಹ ಇರಲಿ. ಪ್ರಾರಬ್ಧ ಅಪ್ಪ ಈಗ ಅಂತಿದ್ರು, ಅಪ್ಪ ಭಾಳ ವಯಸ್ಸು, ನಿಮಗೆ ಭಾಳ ತ್ರಾಸ ಆಗ್ತದೆ, ಸುಮ್ಮನೆ ಕೆಲಸ ಹೇಗೆ ಮಾಡ್ತೀರಿ, ಮಾಡಿ ಸಾಕಾಗಿದೆ ಪಾಪ, ಇನ್ನು ತಣ್ಣಗೆ ಪ್ರಸಾದ ಮಾಡಿ ಆನಂದ ಕೊಡು, ಒಂದು ರೊಟ್ಟಿ ತಿಂದು ಶಾಂತ ಕೊಡ್ರಿ. ನಾವೆಲ್ಲ ಮಾಡ್ತೀವಲ್ಲ, ಕೆಲಸ ಮಾಡ್ತೀವಿ, ಹೇಗೆ ಮಾಡ್ತೀವಿ, ಆನಂದವಾಗಿರ್ಬೇಕು. ಅಂತ ಮಗ ಕಾಳಜಿ ಮಾಡ್ತಾರಲ್ಲ, ತಂದೆ ಒಳ್ಳೆ ಮಗ ಕಾಳಜಿ ಮಾಡ್ತಾರೆ. ಈಗ ಅವ್ರು ಹೇಳ್ತಾರೆ, ಅಪ್ಪ ಪ್ರಾರಬ್ಧ ನನಗೆ ಒಪ್ಪಿಸ್ಬಿಡ್ರಿ ದೇವರನ್ನು, ಮುಗೀತದು. ನಾವು ಪಂಚಮಹಾಭೂತಗಳಲ್ಲಿ ಹಂಚಿ ಕೊಟ್ಬಿಡ್ತೀವಿ, ನಾವೆಲ್ಲ ತೊಗೊಂಡು ಅಲ್ಲಿ ತಂದಿವಲ್ಲ ಕಡ್ನ, ಅದಕ್ಕೆ ಗಾಳಿ ವಾಯುವಿಗೆ, ಜಲಕ್ಕೆ, ಅಗ್ನಿ ಅದು ಏನೇನು ಬಂದದ್ದು ಎಲ್ಲಿ ಬಂದಲ್ಲ ಅದನ್ನೆಲ್ಲ ಹರಿದು ಹಂಚಿ ಕೊಡ್ತಾನೆ. ನಿಶ್ಚಿಂತೀರ್ರಿ, ನಿಮ್ಮದು ಏನಾಗಲಿ, ನಾನು ಸಚ್ಚಿದಾನಂದ ಪರಿಪೂರ್ಣವಾಗಿರ್ತಕ್ಕಂಥ ಪರಬ್ರಹ್ಮ ಸ್ವರೂಪದೆ ಅಂತ ನಿಮ್ಮ ಗುರಿ ನೀವು ಸಾಧಿಸ್ರಿ. ನಾನು ಅದನ್ನು ಸೇವೆ ಮಾಡ್ತಾಯಿದ್ದೀನಿ, ತಾವು ಪರಬ್ರಹ್ಮ ಸ್ವರೂಪ ಇದ್ದೀರಿ ಅಂಥೇಳಿ. ಇನ್ನು ದೇಹ ಒಳಿದ ಬಳಿಕ ತಮ್ಮ ಧ್ಯೇಯವಾಗಲಿ ಎಂದು ಅರ್ಥ. ಅದು ಅಪ್ಪರೆಲ್ಲ ಅದರ ಅರ್ಥ ಹೇಳ್ತಾ ಇದ್ದಾರೆ. ಏನು ಅನ್ನೋದು ಅವ್ರೇನು ಮಾತನಾಡಿದ್ರಲ್ಲ, ಗುರುಗಳು ಹೇಳಿದ್ರಲ್ಲ, ಅದನ್ನೆಲ್ಲ ಅಪ್ಪರ ಅರ್ಥ ಹೇಳ್ತಾರೆ. ಹೀಗೆ ಹೇಳಿದ್ರು ಅರ್ಥ. ಅದನ್ನು ತಮ್ಮ ಸದ್ರುಗಳು ತಮಗೆ ಪೇಳಿ ತಮ್ಮ ಪಂಚಮಹಾಭೂತಗಳಿಗೆ ಮಂಗಲ ಮಾಡಿದ್ದಾರೆ. ಅದಕ್ಕೆ ತಮ್ಮ ಗುರುಗಳು ಏನು ಹೇಳಿದ್ರು ಅದನ್ನು ಕೇಳಿ ಏನು ಮಾಡಿದ್ರಲ್ಲಿ, ಪಂಚಮಹಾಭೂತಗಳಿಗೆ ತಮ್ಮ ಪಂಚಮಭೂತಗಳ ದೇಹದಲ್ಲಿ ಆ 5 ಮಂಗಳಾರತಿ ಮಾಡೋದಂದ್ರೆ ಪಂಚಮಹಾಭೂತಗಳಿಗೆ ಪಂಚಮಹಾಭೂತಗಳಿಂದ ಬಂದಿರತಕ್ಕಂಥ ಪಂಚೀಕರಣ ಆಗಿರ್ತಕ್ಕಂಥ ದೇಹ ಇದು. 25 ತತ್ವಗಳಿಂದ ಕೂಡಿರ್ತಕ್ಕಂಥ ದೇಹ. ಒಂದೊಂದರಲ್ಲಿ 5 ಪೃಥ್ವಿ, ಆಪ್, ತೇಜ್, ವಾಯು, ಆಕಾಶ, ಒಂದೊಂದರಲ್ಲಿ 5 ಭಾಗ ಆಗಿದೆ. 5 ಕೂಡ 5 25 ತತ್ವಗಳು ಅದರಿಂದ ಕೂಡಿರ್ತಕ್ಕಂಥ ಈ ದೇಹ. ಈ ತಮ್ಮ ಪಂಚಮಹಾಭೂತಗಳಿಗೆ ಮಂಗಲ ಮಾಡಿರಂದ್ರೆ ಏನು ಮಾಡ್ರು, 5 ಮಂಗಳಾರತಿ ಮಾಡಿದ್ರೆ ಇಲ್ಲಿ ಪೃಥ್ವಿ ಒಂದು, ಆ ತೇಜ್, ವಾಯು, ಆಕಾಶ ಒಂದೊಂದು ಮಾಡಿದರು. ಇದನ್ನು ಒಮ್ಮೆ ಕೆಟ್ಟ ಅರ್ಥದಲ್ಲಿ ಕೆಲವು ಹೇಳ್ತಿರ್ತಾರೆ, ತಡೀನಿ ಅವು ಹೀಗೆ ಮಾಡ್ಯಾನ, ಅವ್ನ ಮುಖಕ್ಕೆ ಮಂಗಳಾರತಿ ಮಾಡಿ ಬರ್ತಾ ಇದ್ದೇನೆ ಅಂತ ಕೇಳ್ರಿ. ಮುಖಕ್ಕೆ ಮಂಗಳಾರತಿ ಮಾಡ್ತಾವಂದ್ರೆ ಇನ್ನೊಮ್ಮೆ ಅವ್ರು ಮಂಗಳಾರತಿ ಮಾಡಿದ್ರೆ ಇನ್ನೊಮ್ಮೆ ಅವ್ರ ಮನೆ ಸಂಧ್ಯಾಗ ಹೋಗ್ತಾರನವ್ರು ಅಂಥ ಮಂಗಳಾರತಿ ನಾವು ಮುಖಕ್ಕೆ ಮಂಗಳಾರತಿ ಮಾಡೋದು. ಇಲ್ಲಿ ಇವ್ರು ಏನು ಮಾಡಿದ್ರು, ಮುಖಕ್ಕೆ ಮಂಗಳಾರತಿ ಮಾಡಿದ್ರು ಗುರುಗಳು ಮಾಡಿಸಿದ್ರು. ಯಾವ ಮುಖಕ್ಕೆ ಮಾಡಿಸಿದ್ರಿ? ಪೃಥ್ವಿ ತನ್ನ ಕಡೆ ಬರಬಾರ್ದೇನೋ, ದೇಹ ರೂಪಾಯಿ ಬರಬಾರ್ದೇನೋ ಅದು. ಇನ್ನೊಮ್ಮೆ ದೇಹ ರೂಪಾಯಿ ಪೃಥ್ವಿ ಬರಬಾರ್ದು, ಆಪ ಅಂದ್ರೆ ನೀರು ಬರಬಾರ್ದು, ತೇಜ ಅಂದರೆ ಅಗ್ನಿ ಬರಬಾರ್ದು, ವಾಯು ಬರಬಾರ್ದು, ಆಕಾಶ ಬರಬಾರ್ದು. ಇನ್ನೊಮ್ಮೆ ದೇಹ ರೂಪಾಯಿ ನನ್ನ ಕಡೆ ನೀವು ಬರೆದಿರಿ, ನೀವು ಮಂಗಳಾರತಿ ಆಯ್ತು ನಿಮ್ಮ ಮುಖಕ್ಕೆ ಹೋಗಿಬಿಡ್ರಿ. ನೀವು ನಮ್ಮದು ನಮಗಾಯಿತು, ನಿಮ್ಗಾಯ್ತು ತಗೊಳ್ಳಿ. 5 ಮಂಗಳಾರತಿಗಳು ಮಾಡಿದರು. ಮಂಗಳಾರತಿಗಳು ಕೊನೆಗಿರ್ತಕ್ಕಂಥದ್ದು ಅಲ್ಲಿ ಅಣು ಮಾತ್ರ ಚಲನ ಇಲ್ಲದ ಮೋಕ್ಷ ಚಿಂತಾಮಣಿ ಎನಿಸುವ ಶಂಭುಲಿಂಗವೇ ತಾನಾದ ಜ್ಯೋತಿ ಬೆಳಗುತ್ತಿದೆ, ವಿಮಲ ಪರಂ ಜ್ಯೋತಿ ಬೆಳಗುತ್ತದೆ ಅಂತ ಹೇಳಿ ಅಂತ ಒಂದು ಸ್ವಲ್ಪ ಚಲನವಲ್ಲದೆ ಇರತಕ್ಕಂಥ ಪರಿಪೂರ್ಣ ಪರಬ್ರಹ್ಮ ನಾನಿದೆ ಅಂತಕ್ಕಂಥ ಯಥಾರ್ಥ ಸ್ವಲ್ಪ ಸ್ಥಿತಿಯನ್ನು ಪಡ್ಕೊಂಡು ತಾವೇ ಇರ್ತಕ್ಕಂಥವ್ರು ತಮ್ಮ ಗುರು ಸಾಮಾನ್ಯರಲ್ಲಪ್ಪ, ಇಂಥ ಶಕ್ತಿಗಳು ಅಂತವ್ರು ತಮ್ಮ ಗುರುಗಳು ತಿಳ್ಕೊಂಡು ಹೇಳಿ ಗುರುಗಳು ಅವ್ರ ಬಗ್ಗೆ ಹೇಳ್ತಾರೆ. ಯಾರ ಬಗ್ಗೆ ಹೇಳಿದ್ರಿ?
ಮುಕ್ತಂಕರ ಗುರುಗಳ ಬಗ್ಗೆ ನಮ್ಮ ಅಪ್ಪ ಅವ್ರ ವಿಷಯವನ್ನು ಪ್ರತಿಪಾದನೆ ಮಾಡ್ತಾರೆ. ಆ ಶಿಷ್ಯರಿಗೆ ದುಃಖ ಮಾಡ್ತಕ್ಕಂಥ ಶಿಷ್ಯ, ನೀವು ದುಃಖ ಮಾಡ್ತಕ್ಕಂಥಲ್ಲ ಅಂಥ ಗುರುಗಳನ್ನು ಪಡೆದಿರ್ತಕ್ಕಂಥ ನೀವೆಲ್ಲರೂ ಧನ್ಯರಿದ್ದೀರಿ ಎಂದು ತಮ್ಮ ಪಂಚಮಭೂತಗಳಿಗೆ ಏನು ಮಾಡಿದ್ರು ಅವರು ಮಂಗಲ ಮಾಡಿದ್ದಾರೆ. ಅಂದರೆ ಮತ್ತೆಂದು ಆ ಭೂತಗಳು ದೇಹ ರೂಪವಾಗಿ ತಮಗೆ ತಮ್ಮ ಕಡೆಗೆ ಸುಳಿಯದ ಹಾಗೆ ಮಂಗಲ ಮಾಡಿದರು. ಏನು ಮಾಡಿದ್ರಿ? ಮತ್ತೊಮ್ಮೆ ಎಂದು ಬರೋರು ಮುಖಕ್ಕೆ ಮಂಗಳಾರತಿ ಮಾಡಿದರು, ಮತ್ತೊಮ್ಮೆ ಎಂದು ಬರಬಾರ್ದು ಅಂಥ ಘನಮೈಮರು ಅವರು. ಹಾಗೂ ತಸ್ಮಾದ್ವಾ ಆತ್ಮನಃ ಆಕಾಶ ಸಂಭೂತ. ಇಲ್ಲಿ ಮಾಡಿದ್ರು ತಸ್ಮಾದ್ವಾ ಅಂದ್ರೇನು? ಅದರಿಂದ. ತಸ್ಮಾದ್ವಾ ಅಂದ್ರೆ ಇದರಿಂದ. ನೀವು ತಿಳ್ಕೊಡ್ರಿ, ಈ ಸೃಷ್ಟಿ ಅದಲ್ಲ ಇದು ಪರಮಾತ್ಮದಾಗಿ ತಿಳ್ಕೊಡ್ರಿ. ಪರಮಾತ್ಮದಾಗಿ ಈ ದೇಹಗಳು ಈ ಸೃಷ್ಟಿಯಿಂದ ಯಥಾ ಪಿಂಡಾಂಡ ತಥಾ ಬ್ರಹ್ಮಾಂಡ, ಯಥಾ ಬ್ರಹ್ಮಾಂಡ ತಥಾ ಪಿಂಡಾಂಡ. ಈ ದೇಹದ ಹಾಗೆ ಬ್ರಹ್ಮಾಂಡದ ಪಿಂಡಾಂಡದ. ತಸ್ಮಾದ್ವಾ ತಸ್ಮಾದ್ವಾ ಇದು ನೀನು ಆತ್ಮ ಇದ್ದಿ. ವಿಶ್ವಾಮಿತ್ರ ಮುನಿಗಳು ಪ್ರತಿ ಸೃಷ್ಟಿ ನಿರ್ಮಾಣ ಮಾಡಿದರು. ಆತ್ಮನಿಂದ ಆದದ್ದು, ಆತ್ಮನಿಂದ ಇರ್ತಕ್ಕಂಥ ಸೃಷ್ಟಿ ಇದು. ತಸ್ಮಾದ್ವಾ ಏತಸ್ಮಾದ್ವಾ ಅಂದ್ರೆ ಆತ್ಮಂದ್ರೆ ಆಗಲಿ ಸೃಷ್ಟಿ ಇದು, ಅಥವಾ ಪರಮಾತ್ಮ ಅಂದರೆ ಅದರಿಂದ ಆಗಲಿ ಇದರಿಂದ ಆಗಲಿ ಯಾರಿಂದಲೇ ಆಗಲಿ. ಏಕೆಂದ್ರೆ ಆತ್ಮಲಕ್ಷಣ ಏನದ? ಆತ್ಮ ಅಂತ ಹೇಳಿದರೆ ಆತ್ಮಲಕ್ಷಣ ಸತ್ತು ಚಿತ್ತು ನಿತ್ಯಾನಂದ ಪರಿಪೂರ್ಣ. ಪರಮಾತ್ಮ ಅಂದರೆ ಪರಮಾತ್ಮ ಲಕ್ಷಣ ಸತ್ತು ಚಿತ್ತು ನಿತ್ಯಾನಂದ ಪರಿಪೂರ್ಣ. ಶಿವಜೀವರೆಂದು ಎರಡಿಲ್ಲ, ಶಿವಮಯವೇ ಈ ಜಗವೆಲ್ಲ ತಿಳುವಾಗ ಪರಮಾತ್ಮ ಒಬ್ಬರು ಬೇರೆ, ಜೀವಾತ್ಮ ಒಬ್ಬರು ಬೇರೆ ಇತ್ತಲ್ಲ. ಇಲ್ಲಿರ್ತಕ್ಕಂಥ ಆತ್ಮನೇ ಯಾವ್ದು ಸಾಕ್ಷಾತ್ ಅಪರೋಕ್ಷಾತ್ ಬ್ರಹ್ಮ. ಈ ತೋರ್ತಕ್ಕಂಥ ಆತ್ಮ ಈತ ಮೂರು ಸ್ವರೂಪ ಪರಬ್ರಹ್ಮವೇದ, ಪರಬ್ರಹ್ಮಕ್ಕೆ ಭಿನ್ನಿಲ್ಲ ಅಂತ ಹೇಳುವಾಗ ಆದಿಯೋದ್ರು ಶಂಕರ ಭಕ್ತರು ಶ್ಲೋಕಾರ್ಧೇನ ಪರೋಕ್ಷಾಮಿ ಗ್ರಂಥ ಕೋಟಿ ಬಿ ಬ್ರಹ್ಮ ಸತ್ಯಂ ಜಗನ್ಮಿಥ್ಯಾ ಜೀವೋ ಬ್ರಹ್ಮವಿನ ಪರ ಅಂತ ಹೇಳುವಾಗ ಏನತ್ರಿ? ಅದ ಜೀವ ಬ್ರಹ್ಮನಿಗೆ ಭಿನ್ನಲ್ಲ, ಜೀವ ಆ ಪರಬ್ರಹ್ಮ ಸ್ವರೂಪ ಇದೆ ಅಂತ ಹೇಳ್ತಾರೆ. ಹೀಗೆ ಈ ಭಿನ್ನತೆ ಅಂತ ಕತ್ತಿಲ್ಲ. ಆದ್ದರಿಂದ ಅದರಿಂದಲೇ ಅಥವಾ ಇದರಿಂದಲೇ ಆತ್ಮ ಜನಿಸಿದ್ದಾರೆ. ತಸ್ಮಾದ್ವಾ ತಸ್ಮಾದ್ವಾ ಆತ್ಮನಃ ಇನ್ನು ಆಕಾಶ ಸಂಭೂತ ಅಂತ ಹೇಳುವಾಗ ಮತ್ತು ಆಕಾಶದಿಂದ ಉತ್ಪತ್ತಿ ಆದರು ಅಂತ ಈಗ ಹೇಳ್ತಕ್ಕಂಥ ಈ ಅದರ ಅಭಿಪ್ರಾಯನೂ ಇರತಕ್ಕಂಥದ್ದು ನೋಡಲಿಕ್ಕೆ ಕಾಣಿಸು ಕೂಡ ಆಕಾಶ ಅನ್ನೋ ಒಂದು ಆಕಾಶ ಅಣುರೇಣು ತೃಣಕಾಶ ಪರಿಪೂರ್ಣದ. ಇಲ್ಲಿ ಆತ್ಮ ಪರಮಾತ್ಮ ಪರಿಪೂರ್ಣ ಇದ್ದಾರೆ ಅಂತ ಹೇಳ್ತಾರೆ. ಪರಮಾತ್ಮ ಸತ್ತು ಚಿತ್ತು ನಿತ್ಯಾನಂದ ಪರಿಪೂರ್ಣ. ಆಕಾಶ ಪೂರ್ಣ. ಆಕಾಶ ಅಂದರೆ ಪೂರ್ಣ, ಆತ್ಮ ಪರಿಪೂರ್ಣ. ಆದ್ದರಿಂದ ಆಕಾಶ ಸಂಭೂತ ಅಂದ್ರೆ ಆಕಾಶ ಹೇಗಲ್ಲ ಅದರಂತೆ ಇಲ್ಲಿರ್ತಕ್ಕಂಥ ಆತ್ಮ ಆಕಾಶ ದೃಷ್ಟಾಂತ. ಅದು ಆಕಾಶ ಸರ್ವಗತ ನಿತ್ಯ ಅಂತ. ಅದರಂತೆ ಇಲ್ಲಿ ಆತ್ಮ ಸಂಭೂತ ಸ್ವಯಂ ತಾನು ಯಾರಿಂದಲೂ ಜನಿಸದೆ ಯಥಾರ್ಥ ಸ್ಥಿತಿಯಿಂದಿದ್ದಾನೆ. ಆಕಾಶವತ್ ಆಕಾಶದ ಹಾಗೆ ಸಂಭೂತ. ಇನ್ನು ಇಲ್ಲಿ ಆ ಆಕಾಶ ಅಂತ ಕದಲ್ಲ, ಆಕಾಶ ಇಲ್ಲಿ ಏನಂತಾರೆ ಮತ್ತೆ ಇನ್ನೊಂದು ಸ್ವಲ್ಪ ವಿಚಾರ ನೋಡಿ. ಏತಸ್ಮದ್ ಆತ್ಮನಃ ಆಕಾಶ ಸಂಭೂತ. ಇಲ್ಲಿ ಒಂದು ಸ್ವಲ್ಪ ವಿಚಾರ ಮಾಡಿರಿ. ಆತ್ಮನಃ ಯಾವ ಪರಿಪೂರ್ಣ ಪರಬ್ರಹ್ಮ ಸ್ವರೂಪ ಅಥವಾ ಪರಮಾತ್ಮ ಅಥವಾ ಆತ್ಮ. ಇಲ್ಲಿ ಆತ್ಮನ ಆಕಾಶ ಸಂಭೂತ, ಆತ್ಮನಿಂದ ಆಕಾಶ ಉತ್ಪತ್ತಿ ಆಯಿತು. ಆದರೆ ಪರಬ್ರಹ್ಮ ಸ್ವರೂಪ ಪರಮಾತ್ಮ ಅಂದರೆ ಈ ಸೃಷ್ಟಿ ಆಯಿತು. ಸಂಭೂತ ಆಕಾಶದ್ವಾಯು. ಆಕಾಶ ಉತ್ಪತ್ತಿ ಯಾವುದ್ರಿ? ಆತ್ಮನಿಂದ ಏನತ್ರಿ? ಆಕಾಶ ಉತ್ಪತ್ತಿ ಆಯಿತು. ಆತ್ಮನಿಂದ ಪರಮಾತ್ಮನಿಂದ. ಆತ್ಮ ಪರಮಾತ್ಮ ಎರಡು ಅಂತಕ್ಕಂಥ ಇಲ್ಲ ಅಂದರೆ ಹೇಳ್ಯಾರ. ಆಕಾಶ ಸಂಭೂತ ಆಕಾಶದ್ವಾಯು. ಆಕಾಶದಿಂದ ಉತ್ಪತ್ತಿ ಆಯಿತು, ವಾಯು ಉತ್ಪತ್ತಿ ಆಯಿತು. ವಾಯೋರಗ್ನಿ. ವಾಯೋ ಇಲ್ಲಿ ಅದು ಮುಂದೆ ಬರ್ತಕ್ಕಂಥ ಏನಂತಂದ್ರೆ ಅದು ಇಲ್ಲಿ ವಿಸರ್ಗ ಹೋಗಿ ವ್ಯಾಕರಣದ ಪ್ರಕಾರ ವಿಸರ್ಗ ಹೋಗಿ ಏನಾಯ್ತು ಈಗ ರಕಾರ ಆಯಿತು. ಇಲ್ಲಿ ರಕಾರ ಆಯಿತು, ರ ಬಂತು. ವಾಯೋ ಅಂತ ವಾಯೋರ್ ಅಗ್ನಿ. ವಾಯೋರ್ ಅಗ್ನಿ. ಓದು ಮುಂದೆ ಎಂಬುದ ಈ ಬಂದದ ಆಗೋಸ್ಕರಾಗಿ ಅಲ್ತಕ್ಕಂಥದ್ದು ಯೋ ಓ ಮತ್ತು ಈ ಕಾರದ ಮುಂದೆ ಮಧ್ಯದಲ್ಲಿ ಬರ್ತಕ್ಕಂಥ ವಿಸರ್ಗ ಏನಾಗ್ತದೆ? ಅಕಾರ ಈ ಕಾರಗಳ ಮುಂದೆ ಬಂದಿರತಕ್ಕಂಥ ವಿಸರ್ಗ ರಕಾರ ಹೋಗ್ತದೆ. ಇನ್ನೂ ಕೂಡ ಬೇರೆ ಬೇರೆ ಕಾರಣ ಮತ್ತು ಇನ್ನೂ ಕಾರಣ ಇರ್ತವೆ. ಅಲ್ಲಿ ನೀವು ಅದನ್ನು ಎಲ್ಲಿ ಬಂದವನು ನೋಡಿದರೆ ಮತ್ತು ಅದು ಇನ್ನೂ ತಿಳ್ತದೆ. ಇಲ್ಲಿ ವಾಯುರಗ್ನಿ ಅಗ್ನೇರಾಪಹ.
ಅಗ್ನಿಯಿಂದ ಏನು ಉತ್ಪತ್ತಿ ಆಯಿತು? ಅಗ್ನಿಯಿಂದ ವಾಯುವಿನಿಂದ ಏನಾದರೂ ವಾಯುವಿನಿಂದ ಅಗ್ನಿ ಉತ್ಪತ್ತಿ ಆಯಿತು. ಅಗ್ನೇರಾಪಃ ಅಗ್ನಿಯಿಂದ ನೀರು ಉತ್ಪತ್ತಿ ಆಯಿತು. ಅಗ್ನಿ ಏನು ಉತ್ಪತ್ತಿ ಆಯ್ತು ರೀ? ನೀರು. ಅಗ್ನಿ ಏನು ಉತ್ಪತ್ತಿ ಆಗ್ತಾರೆ? ಬೇಸಿಗೆ ದಿವಸ ಭಾಳ ಬೇಸಿಗೆ ಇರ್ತಲ್ಲ, ಹೊರಭಾಗದಲ್ಲಿ ಕೆಲಸ ಮಾಡಿರಿ. ಕೆಲಸ ಮಾಡಿದ್ರೆ ನೀವು ನಿಮ್ಮ ದೇಹದ ಒಳಗೆ ನೀರು ತಗೊಂಡು ಕುಡ್ದಿರ್ತೀರಿ. ಎಲ್ಲಿ ಬರ್ತಾವೆ ನೀರು ಹಿಂದೇಳಿ? ಕುಡಿದ ನೀರು ಹೊರಗೆ ಬರ್ತಾವಲ್ಲ ರೀ. ಎಲ್ಲಿ ಉತ್ಪತ್ತಿ ಅದು? ಅಲ್ಲಿಂದ ಒಳಗೆ ಇರ್ತಕ್ಕಂಥ ನೀರು ಹೊರಭಾಗ ಬಂದರು, ಹೊರಭಾಗ ಒಂದು ಹೊರಗೊಂಡು ನೋಡೋದು ಉತ್ಪತ್ತಿ ಆಗೋಲ್ಲ ರೀ. ಹೀಗೆ ಅದರಿಂದ ಅದು ಉತ್ಪತ್ತಿ ಅದು. ಅಗ್ನೇರಾಪಃ ಅದ್ಭ್ಯ ಪೃಥ್ವಿ. ಅದ್ಭ್ಯ ಆಪ ಅಂದ್ರೆ ನೀರು. ಅದ್ಭ್ಯ ಅಂದ್ರೆ ಆಪಿನಿಂದ ಅಂದ್ರೆ ನೀರಿನಿಂದ. ಅದ್ಭ್ಯ ಅಂದ್ರೆ ಆಪಿನಿಂದ ಅಂದ್ರೆ ನೀರಿನಿಂದ. ನೀರೇನು ಬರ್ತಿಲ್ಲ? ಅದ್ಭ್ಯ ಅಂದ್ರೆ ನೀರಿನಿಂದ ಪೃಥ್ವಿ. ನೀರೇನು ಉತ್ಪತ್ತಿ ಆಯಿತು? ಭೂಮಿ ಉತ್ಪತ್ತಿ ಆಯಿತು. ಪೃಥ್ವ್ಯಾಂ ಈ ಪೃಥ್ವಿಯಲ್ಲಿ ಔಷಧಯ ಅಂದ್ರೆ ಔಷಧಿಗಳು ಅಂದ್ರೆ ಸಸ್ಯಾದಿಗಳು ಉತ್ಪತ್ತಿ. ಅದು ಔಷಧಿಭ್ಯ ಅನ್ನಂ. ಔಷಧಿಯಿಂದ ಏನಂತ? ಔಷಧ ಅಂದ್ರೆ ಸಸ್ಯಾದಿಗಳ ಮೂಲಕ ಅನ್ನ ಉತ್ಪತ್ತಿ ಆಯಿತು. ನೀವು ಜೋಳ ಬೆಳಿತೀರ, ಜೋಳ ಸಸಿ ನಾಟಿರ್ಸಿರ್ತೀರಿ, ಬೀಜ ಹಾಕಿರ್ತೀರಿ. ಜೋಳ, ಗೋಧಿ, ಅಕ್ಕಿ ಅನೇಕ ಸಸ್ಯಗಳು ಅವು ಉತ್ಪತ್ತಿ ಆಗ್ತವೆ. ಔಷಧಿಭ್ಯೋ ಅನ್ನಂ ಅದರಿಂದ ಅನ್ನ ಉತ್ಪತ್ತಿ ಆಯಿತು. ಅನ್ನಾತ್ ಪುರುಷ ಅನ್ನದಿಂದ ಏನು ಉತ್ಪತ್ತಿ ಆದ್ರೆ ಮತ್ತು ಈ ದೇಹ ಸಮೇತವಾಗಿರ್ತಕ್ಕಂಥ ದೇಹ ಉತ್ಪತ್ತಿ ಆಯ್ತಲ್ಲ, ಅದರಿಂದ ಪುರುಷ ಅಂತ ಬಂತು ಅಥವಾ ಸ್ತ್ರೀ ಬಂತು, ಎಲ್ಲ ಬಂತು. ಅನ್ನಾತ್ ಪುರುಷ ಸವಾ ಏಷ ಪುರುಷ ಅನ್ನರ ಸಮಯ. ಅದನ್ನು ಅನ್ನದಿಂದ ಮತ್ತೆ ಉತ್ಪತ್ತಿ ಆದ ಏನಂತ್ರಿ? ಪುರುಷ ಉತ್ಪತ್ತಿ ಆದ. ಹೀಗೆ ಪುರುಷ ಉತ್ಪತ್ತಿ ಅಲ್ಲ, ಸವಾ ಏಷ ಪುರುಷ ಅನ್ನರ. ಆದ್ದರಿಂದ ಈ ಪುರುಷ ಅನ್ನರ ಸಮಯ. ಅದರಿಂದ ಇದಕ್ಕೆ ಮತ್ತೆ ಇನ್ನೂ ಕೂಡ ಮತ್ತೆ ಏನಂತಾರೆ? ಅನ್ನಂ ಬ್ರಹ್ಮೇತಿ ವೈಜಾನಾತ್. ಅನ್ನಕ್ಕೆ ಅಂತಾರೆ ಬ್ರಹ್ಮ ಅಂತ ಹೇಳ್ತಾರೆ. ಏಕೆಂದ್ರೆ ಇದು ಮೂಲ ಬಂದದ್ದು ಎಲ್ಲಿ ಬಂದದ್ದು? ಮೂಲ ಅಲ್ಲಿಂದ ಬಂತು. ಅಲ್ಲಿ ಬಂದು ಕೊನೆಗೆ ಮತ್ತೆ ಯಾರು ಉತ್ಪತ್ತಿ ಆದರು? ಮತ್ತು ದೇಹ ತೊಟ್ಕೊಂಡು ಯಾರು ಬಂದರು? ಒಳಭಾಗದಲ್ಲಿ ಇದನ್ನೆಲ್ಲ ದೇಹ ತಯಾರಾಯಿತು. ದೇಹ ತಯಾರಾದ ನಂತರ ಪಂಚಮಹಾಭೂತಗಳಿಂದ ಇರತಕ್ಕಂಥ ಅನ್ನವನ್ನು ಊಟ ಮಾಡಿದ ಅನ್ನದಿಂದ ದೇಹ ತಯಾರಾಯಿತು. ಈ ದೇಹದೊಳಗೆ ಮತ್ತೆ ಯಾರು ಬಂದರು? ಮತ್ತು ಪರಮಾತ್ಮನ ಯಾವ ರೂಪ ಧಾರಣ ಮಾಡ್ಕೊಂಡ್ಬಂದರು? ಜೀವ ರೂಪದಿಂದ ದೇಹದ ಧಾರಣ ಮಾಡ್ಕೊಂಡ್ಬಂದರು. ಅದಕ್ಕೆ ಪುರುಷ ಅಂತಕ್ಕಂತಾಯಿತು ಅಥವಾ ಸ್ತ್ರೀ ಅಂತಕ್ಕಂತಾಯಿತು. ಸ ಏಷ ಪುರುಷೋ ಅನ್ನರ ಸಮಯ. ಅದರಿಂದ ಅನ್ನರಸ ಕೊಡಲ್ಪಟ್ಟಂಥ ಪುರುಷ. ಅದರಿಂದ ಆಚೆಯಿಂದ ಈಚೆಯ ಪರ್ಯಂತರವಾಗಿ, ಈಚೆಯಿಂದ ಆಚೆಯ ಪರ್ಯಂತ ಆ ತೀರದಿಂದ ಪರಬ್ರಹ್ಮ ಸ್ವೀಕಾರ ಮಾಡ್ಕೊಂಡು ಅಲ್ಲಿಂದ ಅಥವಾ ಆ ಪರಮಾತ್ಮನ ಹಿಡ್ಕೊಂಡು ಜೀವಾತ್ಮ ಪರ್ಯಂತರ ವಿಚಾರ ಮಾಡಿದರೆ ಅಲ್ಲಿಂದ ಇಲ್ಲಿ ಪರ್ಯಂತ ಎಲ್ಲ ಬೆಳವಣಿಗೆ ಆಗ್ತಕ್ಕಂಥ ಅಷ್ಟು ವಿಚಾರ ಮಾಡಿ ಇಲ್ಲಿಂದ ಅಲ್ಲಿಯ ಪರ್ಯಂತರ ಬ್ರಹ್ಮ, ಅಲ್ಲಿಂದ ಇಲ್ಲಿಯ ಪರ್ಯಂತರ ಬ್ರಹ್ಮ, ಓತೋ ಪ್ರೋತೋ ತುಂಬಿರ್ತಕ್ಕಂಥ ಎಲ್ಲ ಏನಿದು ಅಷ್ಟು ಕೂಡ ಪರಬ್ರಹ್ಮದ. ಆದ್ದರಿಂದ ಸದೇವ ಸೌಮ್ಯ ಇದಮಗ್ರಮಾಶಿದ ಏಕಮೇವ ಅದ್ವಿತೀಯಂ ಬ್ರಹ್ಮ. ಸದೇವ ಸೌಮ್ಯ, ಹೇ ಸೌಮ್ಯನೇ ಸದೇವ. ಸದೇವ ಅಂದರೆ ಸತ್ತೇವ, ಅಂದರೆ ಸದ್ರೂಪ ಇರ್ತಕ್ಕಂಥದ್ದು ಪರಬ್ರಹ್ಮ ಸ್ವರೂಪ. ಸತ್ತು ಚಿತ್ತು ನಿತ್ಯ ಅಂದ ಪರಿಪೂರ್ಣ ಇರ್ತಕ್ಕಂಥದ್ದು. ಸದೇವ ಸೌಮ್ಯ, ಸೌಮ್ಯನಾಗಿರ್ತಕ್ಕಂಥ ಚಿತ್ತಿನ ಚಾಂಚಲತೆ ಇಲ್ಲದಿರ್ತಕ್ಕಂಥ ಶಿಷ್ಯನೇ. ಸೌಮ್ಯನೇ ಶಾಂತವಾಗಿರ್ತಕ್ಕಂಥ ಶಿಷ್ಯನೇ, ಶಾಂತ ಮನಸ್ಸಿನಿಂದ ಶ್ರವಣ ಮಾಡ್ತಕ್ಕಂಥ ಶಿಷ್ಯನೇ. ಸದೇವ ಸೌಮ್ಯ ಇದಮಗ್ರಾಶಿತು. ಇದಮಗ್ರದು ಸೌಮ್ಯನಾಗಿರ್ತ ಶಿಷ್ಯನೇ. ಈ ಪೂರ್ವದಲ್ಲಿ ಇರ್ತಕ್ಕಂಥದ್ದು, ಪೂರ್ವದಲ್ಲಿ ಏನಿತ್ತಪ್ಪ ಅಂದರೆ ಆಶಿತ ಅಂದ್ರೇನು? ಯಾವ ಕಾಲದು? ಭೂತಕಾಲ. ಸದೇವ ಸೌಮ್ಯ ಇದಮಗ್ರ ಆಶಿತ. ಇದಕ್ಕಿಂತ ಎಲ್ಲಕ್ಕಿಂತ ಪೂರ್ವ ಇರ್ತಕ್ಕಂಥದ್ದು ಪರಬ್ರಹ್ಮವಿತ್ತಪ್ಪ. ಸೌಮ್ಯ ಇದಮಗ್ರಮಾಶಿತ್ ಏನಿತ್ತದು? ಏಕಂ ಏವಂ ಅದ್ವಿತೀಯಂ ಬ್ರಹ್ಮ ಅಂತ. ಒಂದೇ ಒಂದು. ಎರಡನೇದು ಇರ್ತಕ್ಕಂಥ ಯಾವುದು? ಪರಬ್ರಹ್ಮ. ತದೇವ ತ್ವಮಿದ್ದಿ ನಾನೇದಂ. ಆ ಪರಬ್ರಹ್ಮ ಸ್ವರೂಪ ತದೇವ ಬ್ರಹ್ಮ ನಾನು ಪರಬ್ರಹ್ಮ ಸ್ವರೂಪ. ಆ ಪರಬ್ರಹ್ಮ ಸ್ವರೂಪ ನೀನು ಯಾವುದು ಪೂರ್ವದಲ್ಲಿ ಅದು ನೀನಿದ್ದಿ, ನೀನೇ ಆ ಪರಬ್ರಹ್ಮ ಸ್ವರೂಪ ಇದ್ದಿ. ತದೇವ ತ್ವಮೇವ ತತ್. ಅವನೇ ನೀನು, ನೀನೇ ಅವನು. ಅದರಿಂದ ಅಂಥ ಪರಬ್ರಹ್ಮ ಸ್ವರೂಪ ನೀನಿದ್ದಿ ಅಂತಕೊಂಡು ಹೇಳಿ ಅಪ್ಪ ಅವ್ರಲ್ಲಿ ಇಲ್ಲಿ ವಿಷಯವನ್ನು ಪ್ರತಿಪಾದನೆ ಮಾಡಿದರು. ಏನು ಪ್ರತಿಪಾದನೆ ಮಾಡಿದರು? ನೀವು ಈ ಸಂಸ್ಕೃತ ಅಧ್ಯಯನ ಮಾಡ್ತೀರಿ, ಕೂತ್ಕೊಂಡು ದಿನ ಸಂಸ್ಕೃತ ಪಾಠ ನಡೀತಾರೆ. ಇದು ಯಾವ ಶ್ಲೋಕ? ಇದು ಸಂಸ್ಕೃತ ಅಲ್ರಿ. ಇದನ್ನು ಅರಿಯೋಗೋಸ್ಕರ ಶಾಸ್ತ್ರನ ಗುರುಮುಖಾಂತರವಾಗಿ ತಿಳಿಯೋಗೋಸ್ಕರವಾಗಿ ಸಂಸ್ಕೃತ ಗ್ರಂಥ ಅಧ್ಯಯನ ಮಾಡೋಗೋಸ್ಕರ ಕೇಳಬೇಕು. ಈಗ ಕೇವಲ ಭಾಷಾಜ್ಞಾನ ಅಂದರೆ ಭಾಷಾಜ್ಞಾನ ಅಷ್ಟು ಆಗಚ್ಚತ್ತು ಗಚ್ಚತ್ತು ಪ್ರಸಾದ ಶುಗುರಂತು ಭೈರವಾಗಿ ಗಚ್ಚತ್ತು ಇದೆಲ್ಲ ಇಷ್ಟಲ್ಲದು ವಿಶಾಲವಾಗಿರ್ತಕ್ಕಂಥದ್ದೆಲ್ಲ ಅದರೊಳಗೆ ಎಷ್ಟು ಅರ್ಥ ಹೇಳ್ರಿ? ವಿಶಾಲದಲ್ರಿ ಹೇಳಿದ್ರಿ ಇದೆಲ್ಲ. ಅದನ್ನು ಲಕ್ಷ ಕೊಟ್ಟು ನೀವು ಕೇಳ್ತಾ ಮೋಕ್ಷಗೋಸ್ಕರ ಇರ್ತಕ್ಕಂಥ ಇದೆಲ್ಲ.
ಇದು ಈ ಸಂಸ್ಕೃತ ಭಾಷೆ ಮೋಕ್ಷಕ್ಕೆ ಸಮೀಪ ಇರ್ತಕ್ಕಂಥದ್ದು ಯಾವ ಗ್ರಂಥಗಳಲ್ಲ ಆ ವೇದ ಉಪನಿಷತ್ತುಗಳು ಅದಕ್ಕೆ ಸಂಬಂಧಪಡ್ತಕ್ಕಂಥ ಭಾಷೆ ಇದ್ದರೆ ಇದಕ್ಕೊಂದು ಮಹತ್ವ ಅದ. ಇರಿಂದ ಮತ್ತು ಬೇರೆ ಭಾಷೆ ಆದ್ರೆ ಅಷ್ಟೇ ಆಗ್ಯದ ಇದು ಕೂಡ ಅದಕ್ಕೆ ಅರಿವಿಗೋಸ್ಕರ ಇದರಲ್ಲೇ ಎಲ್ಲ ವಿಷಯಗಳಿದಾವೆ. ಏನು ಬರ್ತಿರಲಿ ತಸ್ಮಾದ್ವಾ ಆತ್ಮನ ಆಕಾಶ ಸಂಭೂತ ಆಕಾಶದ್ವಾಯು ವಾಯುರಗ್ನಿ ಅಗ್ನಿರಾಪ ಅದ್ಭಿ ಪೃಥಿವ್ಯಾ ಔಷಧಿಭ್ಯೋ ಅನ್ನಾತ್ ಪುರುಷ ಸವಾ ಏಷ ಪುರುಷ ಅನ್ನರ ಸಮಯ. ಇದು ಎಲ್ಲಿಂದ ಬಂದಿರತಕ್ಕಂಥದ್ದು? ತೈತ್ತರೀಯ ಉಪನಿಷತ್. ಯಾವುದ್ರಿ? ತೈತ್ತರೀಯ ಉಪನಿಷತ್ ಇರ್ತಕ್ಕಂಥದ್ದು. ಅದ್ಯತೆ ಅದಂದ್ರೇನು? ಅದ್ ಅಂದ್ರೆ ತಿನ್ನು. ಮೂಲ ಇದಕ್ಕೆ ಧಾತು ಅಂತಾರೆ. ಅದಕ್ಕೆ ಮೂಲ ಧಾತು ಅದ್ ಅಂತ. ಅದ್ ಅಂದ್ರೆ ಮೂಲ ಧಾತು. ಅತ್ತೆ ಅಂದ್ರೆ ಕೂಡ ಮೂಲ ಧಾತು. ಅದ್ ಮತ್ತು ಅತ್ತೆ ಅಂತ ಅಂದರೆ ತಿನ್ನು ಅಂತ ಮೂಲ ಧಾತು ಅಂತ ಇದು ಅದಕ್ಕೆ ಹೇಳ್ತಾರೆ. ಆಮೇಲೆ ಅದ್ಯತೆ ಅತ್ತಿ ಚ ಭೂತಾನಿ ಇತಿ ಅನ್ನಂ. ಈಗ ಅನ್ನ ಬೇಕಾದ್ರೆ ಹೇಳ್ತಾರೆ. ಏನು ಕಾರಣ ಹೇಳಿದರು? ಅದ್ಯತೆ ಅತ್ತಿ ಚ ಭೂತಾನಿ ಇತಿ ಅನ್ನಂ. ಹಾಗಾದ್ರೆ ಏನದಕ್ಕೆ ಅರ್ಥ? ಹೀಗಂದ್ರೆ ಇದರ ಅರ್ಥ ಏನು ಅಂತ ಹೇಳಿದ್ರೆ ಇಲ್ಲಿ ಹೇಳ್ತಾರೆ, ಜೀವಿಗಳಿಗೆ ಅನ್ನವು ತಿನ್ನಲ್ಪಡ್ತದೆ. ಜೀವಿಗಳಿಂದ ಏನಾಗ್ತದೆ ರೀ? ನಾವು ಎಲ್ಲರೂ ಏನು ಮಾಡ್ತಾರೆ? ಎಲ್ಲರೂ ಜೀವಿಗಳು ಏನು ಮಾಡ್ತಾರೆ? ಎಲ್ಲರೂ ಏನು ಮಾಡ್ತಾರೆ? ನಾವು ನೀವೆಲ್ಲ ಏನು ಮಾಡ್ತೀವಿ? ಎಲ್ಲರೂ ಅನ್ನವನ್ನು ತಿಂತಿರಲ್ಲ? ಎಲ್ಲರೂ ಊಟ ಮಾಡ್ತಾರೆ? ಎಲ್ಲರೂ ಮಾಡ್ತಾರಲ್ಲ ರೀ? ತಿನ್ನುವುದು ಹೇಳ್ತಾರೆ. ಇಲ್ಲಿ ಜೀವಿಗಳಿಂದ ಅನ್ನವು ತಿನ್ನಲ್ಪಡುತ್ತದೆ. ಹಾಗೂ ಅನ್ನವು ಜೀವಿಗಳ ದೇಹದ ಆಯುಷ್ಯವನ್ನು ತಿನ್ನುತ್ತದೆ. ಇದರಲ್ಲಿ ಜೀವಿಗಳ ಅನ್ನವನ್ನು ತಿಂತಾರೆ. ಅನ್ನ ಜೀವಿಗಳ ಆಯುಷ್ಯವನ್ನು ತಿಂತದತ್ತ. ಅನ್ನವನ್ನು ನೀವು ತಿಂತೀರಿ, ನಿಮ್ಮ ನಾನು ತಿಂತದ. ಏನು ತಿಂತದ್ರಿ? ಹೇಗೆಂದ್ರೆ ಇದೇ ಹೇಗ್ರಿ ನೀವು ಹೇಳೋದು ನಮ್ಗೆ ತಿಳಿಯೋದಂದ್ರೆ, ನೀವು ಸಾಮಾನ್ಯವಾಗಿರ್ತಕ್ಕಂಥ ಈ ವ್ಯವಹಾರ ಜ್ಞಾನ ನೋಡ್ಕೊಂಡು ನಮ್ಮ ಭಾರತ ದೇಶ ಭಾಳ ಶ್ರೇಷ್ಠ ಅದ. ಸಾಮಾನ್ಯ ಇರ್ತಕ್ಕಂಥವ್ರು ಕೂಡ ಈ ಶಬ್ದ ಮಾತಾಡ್ತಾರೆ, ನಮ್ಗೆ ಗುರ್ತಾಗ್ತಾಯಿಲ್ಲ. ಏನು ಮಾಡೋದು? ಅನ್ನದ ಋಣ ಕಡಿತಾವಂದ, ಭೂಮಿ ಮೇಲೆ ಅನ್ನನ ಮುಗೀತು ಅಂತಿರಲ್ಲ ಅಂತ ಅನ್ನೋದಿಲ್ಲ. ನೀರು ತನಕ ಏನಾಯ್ತು ರೀ? ಎಲ್ಲ ಬದುಕಿದೆಲ್ಲ ಆಯ್ತು. ಅನ್ನದ ಋಣ ತೀರ್ದು, ಅನ್ನದ ಋಣ ಕಡಿತು. ಅನ್ನ ಇವು ಅನ್ನ ಉಂಡು ಏನಾಯ್ತು ರೀ? ಅದು ಆಯುಷ್ಯ ಕಡಿಮೆ ಆಗತ್ತಾ ಬಂದು ಅನ್ನದ ಋಣ ಏನ್ರಿ ಕಡಿತು. ಯಾವಾಗ ಕತ್ತರಿಸಿ ಹೋತು ಋಣ, ಕತ್ತರಿಸಿ ಹೋಗ್ಬಿಡ್ತು. ಅನ್ನ ಆಗ ಇವನನ್ನು ತಿಂದುಬಿಡ್ತು. ಸರಿ ಕುಡಿಯೋರು 1 2 3 ವಾಟ್ಗ ಕುಡ್ಕೋತು 4ನೇದು ಕುಡಿಯೋಕೆ ಹೋದ್ರು. ಸರಿ ಇವ್ನು ಕುಡಿಲಿಲ್ಲ. ಸರಿ ಮಾಡ್ತು ಅವನ ಕುಡಿತು. ಅನ್ನ ಉಣ್ಕೋತ ಹೋದ. ಅನ್ನ ಒಂದು ದಿವಸ ಏನು ಮಾಡ್ತೀರಿ? ಇವನ ಉಂಡು ಬಿಡ್ತು. ಯಾವಾಗ ಮುಗಿದಾಗ ಕಡಿದು ಬಂದಾಗ ಇವನ ಉಂಡು ಬಿಡ್ತು, ಮುಗಿದೋಗ್ಬಿಡ್ತು. ಅದಕ್ಕೆ ಪೃಥ್ವಿ ಅದಲ್ಲ, ಪೃಥ್ವಿ ಕೂಡ ಅಂತಾರೆ ಅಮೃತ ಅಂತ ಹೆಸರು. ಪೃಥ್ವಿ ಏನದ ಹೆಸರು? ಅಮೃತ. ಪೃಥ್ವಿ ಅಮೃತ ಏಕಂತಾರೆ ಅನ್ನಮಯಂ. ಅದಕ್ಕೆ ಅನ್ನಮಯ ಅಂತಾರೆ. ಪೃಥ್ವಿ ಅನ್ನ ಅಂತ ಹೇಳ್ತಾರೆ. ಪೃಥ್ವಿ ಅನ್ನ ಅಂತ ಹೇಳ್ತಾರೆ. ಪೃಥ್ವಿ ಅನ್ನ, ಅದಕ್ಕೆ ಪೃಥ್ವಿ ಅಮೃತ ಅಂತಾರೆ. ಅನ್ನನೂ ಅಂತಾರೆ, ಅಮೃತ ಅಂತಾರೆ. ಏಕೆಂದ್ರೆ ಅನ್ನ ಎಲ್ಲಿಂದ ಬೆಳೀತದೆ ರೀ? ಅಲ್ಲಿಂದ ನೀವು ಅನ್ನ ಊಟ ಮಾಡಿದ ಜೀವಿಸಿರ್ತೀರ ಏನು ಮಾಡ್ತೀರಿ? ಅಲ್ಲಿ ಬಂದಿರ್ತಕ್ಕಂಥ ನೀರು, ಅಲ್ಲಿರ್ತಕ್ಕಂಥ ಅನ್ನ ಊಟ ಮಾಡ್ಕೊಂಡು 2 ದಿವಸ ಇರ್ತೀರ. ಇನ್ನೇನು ದೇಹತೆ ಆಗತ್ತೆ ಅನ್ನೋ ಸ್ವಲ್ಪ ಅನ್ನ ನೀರು ಕೊಟ್ಬಿಟ್ರೆ ಸಾಕು. ಒಂದು ಸ್ವಲ್ಪ ನೀರು ಕೊಟ್ಟು ಬದುಕ್ತಾರೆ ರೀ. ಅದಕ್ಕೆ ಮಣ್ಣಿನಿಂದ ಬಂದಿರ್ತದೆ. ಮಣ್ಣಿನಿಂದ ಮನುಷ್ಯ ಏನು ಮಾಡ್ತಾರೆ? ಬದುಕಿರ್ತಾರೆ, ಭಾಳ ದಿವಸ ಬದುಕ್ತಾರಲ್ಲ ರೀ. ಕೊನೆ ಒಂದು ದಿವಸ ಮತ್ತು ಅನ್ನದಿಂದ ಬಂದಿರ್ತಕ್ಕಂಥ ದೇಹವನ್ನು ಎಲ್ಲಿಡ್ತಾರೆ? ಇದು ಕಾರಣ ಅಂದ್ರೆ ಇದು ಎಲ್ಲಿ ಬಂತದು? ಅನ್ನವನ್ನು ಕೊಟ್ಟು ಇವನಿಗೆ ದೇಹ ಬೆಳೆಸ್ತು. ಸಾಕಪ್ಪ ಏನು ಒಳಗೆ ಬಾ ಅಂತಕೊಂಡು ಹೇಳಿ ಮಾಡ್ತು. ಮತ್ತು ಎಲ್ಲಿಂದ ಮತ್ತೆ ಅಲ್ಲೇ ಕರ್ಕೊಂಡ್ಬಿಡ್ತು. ಕರ್ಕೋದಿಲ್ಲ ರೀ. ಅದಕ್ಕೆ ಅನ್ನವನ್ನು ಈತ ಊಟ ಮಾಡಿದ. ಈತನ ಒಂದು ದಿವಸ ಅನ್ನವೇ ಮುಗಿಸ್ಬಿಡ್ತು. ಆದರೆ ಇವನು ಮೂಲ ಸ್ವರೂಪ ಆ ತೀರದಲ್ಲಿ ಕೂಡ ಪರಬ್ರಹ್ಮ ಸ್ವರೂಪ, ಈ ಥರ ತೀರದಲ್ಲಿ ಕೂಡ ಪರಬ್ರಹ್ಮ ಸ್ವರೂಪ. ಅಂದರೆ ಇಲ್ಲಿಂದ ಅಲ್ಲಿಯವರೆಗೆ, ಅಲ್ಲಿಂದ ಇಲ್ಲಿಯವರೆಗೆ ನೀವು ಎತ್ತರ ಸ್ಥಾನದಲ್ಲಿ ನಿಂತ್ಕೊಂಡು ಹೇಳ್ತೀರಿ. ಅಲ್ಲೇನು ಗಿಡ ಕಾಣ್ತು ನೋಡ್ರಿ, ಆ ಗಿಡದ ಇಲ್ಲೇ ಪರ್ಯಂತ ನಮ್ಮ ಹೊಲ ರೀ. ಮತ್ತು ಅಕಸ್ಮಾತ್ ಮಾತಾಡ್ಕೋತ ಹಚ್ಚಿಗೆ ಹೋಗ್ತೀರಿ, ಆ ಬಡ್ಡಿ ಮೇಲೆ ನಿಂತೀರಿ. ಮತ್ತು ತಿರುಗಿ ನಿಂತು ಏನು ಹೇಳ್ತೀರಿ? ನಾವು ಹೇಳಿದ್ದೇವೆ ನೋಡ್ರಿ, ಆ ಗಿಡ ಅಲ್ಲಿ ಬಿಟ್ಟು ಬಂದಿರಿ. ಇಲ್ಲಿಂದ ಅಲ್ಲಿ ಪರ್ಯಂತ ನಮ್ಮ ಹೊಲ ಅದು. ಇಲ್ಲಿಂದ ಅಲ್ಲಿ ತನಕ ನಿಮ್ಮದು, ಅಲ್ಲಿಂದ ಇಲ್ಲಿ ತನಕ ನಿಮ್ಮದು. ಆಗ ಪೂರ್ಣ ಪರಬ್ರಹ್ಮದ ಆ ಪರಬ್ರಹ್ಮದಿಂದ ಅನ್ನ ರಸವೇ ಇರತಕ್ಕಂಥ ಪುರುಷ ಇಲ್ಲಿ ಪರ್ಯಂತ, ಆತ್ಮನ ಪರ್ಯಂತ ಇಲ್ಲಿ ಬಂದದ. ಇಲ್ಲಿಂದ
ಅಲ್ಲಿ ಪರ್ಯಂತ ಓತೋಪರೋತ ತುಂಬಿರ್ತಕ್ಕಂಥ ಯಾವುದು ಪರಬ್ರಹ್ಮದ ಉಣ್ಣುವುದು ತಾನಲ್ಲ, ಹಸಿದಿರುವುದು ಅಲ್ಲ, ನಿರ್ಣಯಿಸಲು ನಿತ್ಯ ತೃಪ್ತವಾಗಿರುವುದು, ಎಂತಿರುವುದು ಪರವಸ್ತು ಎಂದು ಚಿಂತಿಸಲೇಕೆ ಅಂತೂ ಇಂತಿರುವುದನ್ನು ಬಾರದಂತಿರುವುದು ಅಂತಕೊಂಡು ಹೇಳಿ ಎಲ್ಲವೂ ಪರಬ್ರಹ್ಮ ಸ್ವರೂಪದಪ್ಪ. ಉಣ್ಣುವುದು ತಾನಲ್ಲ, ಹಸಿದಿರುವುದಲ್ಲ, ನಿರ್ಣಯಿಸಲದು ನಿತ್ಯ ತೃಪ್ತವಾಗಿರುವುದು, ಒಳಗಡೆಗೆ ಕೊಂಡಿಲ್ಲ, ಹೊರಗೆ ಸುಳಿಯುವುದಲ್ಲ, ಹೊರಗೆ ಒಂದಾಗಿ ತಾ ಬೆಳಗುತ್ತಿರುವುದು. ಅದಕ್ಕೆ ಇದಕ್ಕಂಥ ಎಲ್ಲ ಅಷ್ಟು ನೋಡಿ, ಈ ತೀರದಿಂದ ಆ ತೀರ ಪರ್ಯಂತ, ಆ ತೀರದ ಈ ತೀರ ಪರ್ಯಂತ ಇರ್ತಕ್ಕಂಥ ಪರಬ್ರಹ್ಮ ಸ್ವರೂಪ, ಪರಬ್ರಹ್ಮ ಸ್ವರೂಪನ ಬಿಟ್ಟು ಏನೂ ಇಲ್ಲ ಅಂತ ಪರಬ್ರಹ್ಮ ಸ್ವರೂಪ ನಿಮ್ಮ ಗುರುಗಳಿದ್ದಾರೆ ಅಂತ ಯಾರು ಹೇಳಿದ್ರು? ಎಲ್ಲ ವಿಷಯವನ್ನು ಯಾರು ಹೇಳ್ತಾರೆ? ಅಪ್ಪ ಅವರು ಈ ವಿಷಯವನ್ನೆಲ್ಲ ಪ್ರತಿಪಾದನೆ ಮಾಡ್ತಾ ಬಂದಿದ್ದಾರೆ. ಆತ್ಮೇರೆ ಆಯುಷ್ ನಿಂತಿರ್ತದೆ, ಅರ್ಥಾತ್ ಕಡಿಮೆ ಮಾಡ್ತದೆ ಎಂಬ ಶ್ರುತಿ ಪ್ರಮಾಣ ತಿಳಿಸುತ್ತದೆ. ಆದ್ದರಿಂದ ಸದ್ಭಕ್ತನೇ ಈಶ್ವರ ವಿಷಯ ಓದಿಬಿಡುವಂಥ ಆಯುಷ್ಯ ದೇಹಕ್ಕೆ ಇರ್ತದೆ. ಆಯುಷ್ಯ ಎದಕ್ಕದ ರೀ? ದೇಹಕ್ಕೆ ಅದು. ಆತ್ಮನಿಗೆ ಆಯುಷ್ಯವಲ್ಲ. ಆತ್ಮನು ಈ ದೇಹದ ಸಂಘವನ್ನು ತೊರೆದು ತಾನು ಸಚ್ಚಿದಾನಂದ ಪರಬ್ರಹ್ಮ ಇದ್ದೇನೆಂದು ಆ ಸ್ಥಿತಿಯಲ್ಲಿದ್ದರೆ ಅಲ್ಲಿಗೆ ತಾನು ಮುಕ್ತನಿದ್ದದ್ದು ಸತ್ಯವಾಗಿರುತ್ತದೆ. ಹೊಸದಾಗಿ ಮೋಕ್ಷವನ್ನು ಪಡೆಯುವುದಲ್ಲ, ಮರೆತದ್ದನ್ನು ಕಂಠಗತ ಆಭರಣದಂತೆ ಗುರುಗಳಿಂದ ಅರಿಯಬೇಕಾಗುತ್ತದೆ. ತಾನು ಪರಬ್ರಹ್ಮ ಇದ್ದದ್ದು ಸತ್ಯವಿದೆ. ಅಂಥ ಪರಬ್ರಹ್ಮವೇ ತಮ್ಮ ಸದ್ಗುರುಗಳು. ಅಂಥ ಪರಬ್ರಹ್ಮ ಯಾರು? ತಮ್ಮ ಸದ್ಗುರು. ಯಾರು ಅವ್ರ ಗುರುಗಳು? ಮುಕ್ತಂಕರ ಗುರುಗಳು. ಈ ದೇಹ ಉಪಾಧಿಯನ್ನು ತ್ಯಾಗ ಮಾಡಿ ತಾವೇ ತಾವಾದರು, ಮುಕ್ತರಾದರು ಎಂದು ಸದ್ಗುರುಗಳು ಅಲ್ಲಿರುವಂಥ ಸದ್ಭಕ್ತರಿಗೆ, ಸರ್ವ ಸದ್ಭಕ್ತರಿಗೆ ಹೇಳಿದರು. ಆಗ ತಮ್ಮ ಸದ್ಗುರುವರ ದೇಹ ತ್ಯಾಗದಗೋಸ್ಕರ ದುಃಖ ಮಾಡುವವರು ಶಾಂತರಾದರು. ಮಹಾತ್ಮರು ಇರುವಿಕೆಯನ್ನು ಮಹಾತ್ಮರೇ ಅರಿವರಲ್ಲದೆ ಅನ್ಯರು ಅರಿಯರು. ಅವ್ರು ಎಂಥವ್ರು ಇದ್ರು ಅರಿಬೇಕಾದ್ರೆ ಯಾರು ಇರ್ಬೇಕ್ರಿ? ಇನ್ನೂ ದುಃಖ ಮಾಡಿಕರ್ತ ಅವ್ರು ಎಂಥವ್ರು ತಿಳಿದ್ರು? ಅದು ಯಾರು ಹೇಳಿದರು? ಅವ್ರು ಎಂಥವ್ರು ಇದ್ರು? ಅಪ್ಪ ಅವ್ರು ಹೇಳಿದರು. ಸದ್ಗುರುಗಳು ಆ ಸದ್ಭಕ್ತರನ್ನು ಕುರಿತು ತಾವು ಕೂಡ ಮುಂದೆ ಅತ್ಯಂತ ದುಃಖ ನಿವೃತ್ತಿ ಪರಮಾನಂದ ಪ್ರಾಪ್ತಿ ರೂಪಿರ್ತಕ್ಕಂಥ ಮೋಕ್ಷವನ್ನು ಪಡೆದು ಧನ್ಯರಾಗಿರಿ ಎಂದು ತಮ್ಮೆಲ್ಲರಿಗೂ ಹೇಳಿರುವರ ಗುರುಗಳು ಹೇಳಿದ್ದಾರೆ. ಅವ್ರು ಯಾವುದನ್ನು ಪಡೆದಿಲ್ಲ ಅದನ್ನು ನೀವು ಪಡೆದು ಹೇಳಿದಾರಪ್ಪ. ಅಂತ್ಯದಲ್ಲಿ ತಮ್ಮೆಲ್ಲರಿಗೂ ಕೂಡ ಅಂಥ ಮೋಕ್ಷ ಪ್ರಾಪ್ತಿಯಾಗಿರಿ ಎಂದು ಅಪ್ಪರು ಕೂಡ ಅನುಗ್ರಹಿಸಿದ್ದಾರೆ ಅಂತ ಹೇಳಿದರು. ಸದ್ಗುರುಗಳ ವಚನವನ್ನು ಪಾಲಿಸಿರಿ ಮತ್ತು ಇನ್ನು ತಮ್ಮ ಗುರುಗಳು ದೇಹದ ಅಂತ್ಯಕ್ರಿಯೆಯನ್ನು ಮಾಡಿರಿ. ಆ ಗುರು ಅಂತ್ಯಕ್ರಿಯೆ ದೇಹದ ಅಂತ್ಯಕ್ರಿಯೆಯನ್ನು ಮಾಡಿರಿ. ಗುರುಗಳ ಅಂತ್ಯಕ್ರಿಯೆ ಅಲ್ಲದು, ದೇಹದ ಅಂತ್ಯಕ್ರಿಯೆ ಮಾಡಿರಿ. ಕೊನೆ ಕ್ರಿಯೆ ಮಾಡ್ತಾ ಮೊದಲು ಆಚೆಗೆ ಮತ್ತೊಂದು ಕ್ರಿಯೆ ಇರೋಲ್ಲ ಮಾಡಿಬಿಟ್ಟು ಮುಗಿಸಿರಿ ಮಾಡಿರಿ. ಎಲ್ಲರಿಗೂ ಮಂಗಲವಾರ ಎಂದು ಸದ್ಗುರು ಆಶೀರ್ವಾದ ಮಾಡಿದರು. ಅದೇ ಎಲ್ಲರೂ ಮಂಗಲ ತಿಳ್ಕೊಂಡು ಅಪ್ಪವರು ಎಲ್ಲರಿಗೂ ಆಶೀರ್ವಾದ ಮಾಡಿದರು. ಅವಳಿಗೆ ಎಲ್ಲರೂ ಶ್ರೀ ಸಿದ್ಧಲಿಂಗೇಶ್ವರ ಸದ್ಗುರುಗಳಿಗೆ ಸಾಷ್ಟಾಂಗ ಪ್ರಣಾಮವನ್ನು ಮಾಡಿದರು. ದುಃಖ ಮಾಡುವವರು ಶಾಂತರಾಗಿ ತಮ್ಮ ಮುಂದಿನ ಕರ್ತವ್ಯ ಇಲ್ಲ ಅಂದರೆ ಯಥಾರ್ಥವಾಗಿ ತಿಳಿತಕ್ಕಂಥ ಗುರುಗಳು ಹೇಳ್ತಕ್ಕಂಥ ಎಲ್ಲ ವಿಷಯ ತಿಳಿದಾಗ ಅವರು ಕೂಡ ಮೋಕ್ಷಗೋಸ್ಕರ ಒಂದು ಉನ್ನತ ದಾರಿಯಲ್ಲಿ ಸಾಗ್ತಕ್ಕಂಥವ್ರು ಆ ಕಡೆ ಅವ್ರ ಮನಸ್ಸು ಬಂತು. ಶಾಂತರು ತಮ್ಮ ಮುಂದಿನ ಕರ್ತವ್ಯ ಪ್ರವೃತ್ತರಾದರು. ಸದ್ಗುರುಗಳ ಮಹಿಮೆಯ ಅಪಾರವಾದದ್ದು. ಸದ್ಭಕ್ತರೇ, ಸದ್ಗುರುಗಳು ಎಲ್ಲರನ್ನೂ ಉದ್ಧರಿಸರಿ ಅನುಗ್ರಹವನ್ನು ಮಾಡುವುದಕ್ಕಾಗಿ ಅನುಗ್ರಹ ಮಾಡೋದಕ್ಕಾಗಿ ಸದ್ಗುರುಗಳ ಅವತಾರವಾಗಿರುತ್ತದೆ. ಅಂಥ ಘನಮಹಿಮರಾದ ಸದ್ಗುರುಗಳು ಸರ್ವರಿಗೆ ಅತ್ಯಂತ ದುಃಖ ನಿವೃತ್ತಿ ಪರಮಾನಂದ ಪ್ರಾಪ್ತಿ ಇರಬೇಕಂತ ಮೋಕ್ಷವನ್ನು ಕರುಣಿಸಲಿ ಎಂದು ಸದ್ಗುರುಗಳ ದಿವ್ಯ ಪಾದಕಮಲಗಳನ್ನು ಸಮರ್ಪಿಸಿ ಪಾದಕಮಲದಲ್ಲಿ ನಮ್ಮ ಅನಂತ ಕೋಟಿ ಪ್ರಣಾಮ ಸಮರ್ಪಿಸಿ ಶ್ರೀಮದ್ ಜಗದ್ಗುರು ಶ್ರೀ 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 ಸಿದ್ಧಲಿಂಗೇಶ್ವರ ಸದ್ಗುರುಗಳ ದಿವ್ಯ ಪಾದಗಳಲ್ಲಿ ನಮ್ಮ ಇವತ್ತಿನ ಶ್ರೀ ಸದ್ಗುರು ಸಿದ್ಧಲಿಂಗೇಶ್ವರ ವಿಜಯಲ್ಲಿ ಎಲ್ಲ ಕಲ್ಪತಕ್ಕಂಥ ಸದ್ಗುರುಗಳ ಚರಿತ್ರೆ ವಾಗೃಪ ಪುಷ್ಪಗಳನ್ನು ಸಮರ್ಪಿಸಿ ಇವತ್ತಿನ ಸಾಯಂಕಾಲದ ಕಾರ್ಯಕ್ರಮಕ್ಕೆ ಮಂಗಲ ಮಾಡೋಣ. ಜೈ ಮಂಗಲಂ ಜೈ ನಮಃ ಪಾರ್ವತಿ ಪತಯೇ ಶಿವ ಹರ ಹರ ಮಹಾದೇವ ರಾಜಾಧಿರಾಜ ಸದ್ಗುರುನಾಥ ಸಿದ್ಧಲಿಂಗೇಶ್ವರ ಮಹಾರಾಜ ಕಿ ಜೈ. ಸಾಧು ಸಂತ ಮಹಾರಾಜ ಕಿ ಜೈ. ಶ್ರೀ ಗುರುದೇವ ದತ್ತ